4,95,000 ರೂಪಾಯಿಗೆ ಡೀಸೆಲ್ ಇನೋವಾ ವಿ ಟಾಪ್ ಎಂಡ್ ಸಿಗ್ತಾ ಇದೆ ನೋಡಿ. ಈ ಸಲ ಏನು ಕ್ರಿಸ್ಟಾಗಳ ಬೇರೆ ಕಾಣಿಸ್ತಾ ಇದೆ. 17 ಮಾಡಲ್ ಗಾಡಿ ಸಿಂಗಲ್ ಓನರ್ 13,95,000 ಇನೋವಾ ಕ್ರಿಸ್ಟಾ, ಅದರಲ್ಲೂ ಸಿಂಗಲ್ ಓನರ್ ಡೀಸೆಲ್ ಮ್ಯಾನ್ಯುವಲ್ 8 ಸೀಟರ್ ವೆಹಿಕಲ್ ಸಿಗ್ತಾ ಇದೆ ನಿಮಗೆ. 2,35,000 ರೂಪಾಯಿ ಗಾಡಿ ಮಾಡ್ಕೊಡ್ತೀನಿ. ಏನು 2,35,000 ಪೋಲೋ ಕೊಡ್ತೀರಾ? ಎಲ್ಲಾ ಗಾಡಿಗೂ ಲೋನ್ ಮಾಡ್ಕೊಡ್ತೀನಿ ಸರ್. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿರ್ಲಿ ಚೆನ್ನಾಗಿಲ್ದಲೇ ಇರಲಿ ಎಲ್ಲಿಂದನಾದ್ರೂ ಬರಲಿ, 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್. 0 ಡೌನ್ ಪೇಮೆಂಟ್ ಬೊಲೆರೋ ಡೀಸೆಲ್ ಸರ್? ಡೀಸೆಲ್ ಗಾಡಿ ಸರ್. 14 ಮಾಡಲ್ ಸ್ಪಾಯ್ಲರ್ ಕೂಡ ನೋಡಬಹುದು, ಚೆನ್ನಾಗಿದೆ ಡೀಸೆಲ್ ವೆಹಿಕಲ್. 3,60,000 ಮಾಡ್ಕೊಡ್ತೀನಿ ಸರ್. 3.5 ಲಕ್ಷಕ್ಕೆ ಆಗುತ್ತಾ? 3.5 ಲಕ್ಷ 14 ಮಾಡಲ್ ಗಾಡಿ. 14 ಮಾಡಲ್ ಡೀಸೆಲ್ ಆಲ್ಮೋಸ್ಟ್ ನಿಮಗೆ ಮೈಲೇಜ್ ಇಂದ 20+ ವರೆಗೂ ಮೈಲೇಜ್ ಬರುತ್ತೆ ಗಾಡಿ ಇದು. ಡೀಸೆಲ್ 3,95,000 ಫೈನಲ್ ಮಾಡ್ಕೊಡ್ತೀನಿ. ಸಿಂಗಲ್ ಓನರ್ CNG ಗಾಡಿ ಇದು. CNG ಅಪ್ರೂವ್ಡ್ ಇದೆ, ಆರ್ಟಿಒ ಎಂಟ್ರಿ ಸಮೇತ ಇದೆ ಸರ್ ಗಾಡಿ ಇದು. 5,80,000ಕ್ಕೆ CNG ವೆಹಿಕಲ್ ಸಿಗ್ತಾ ಇದೆ, ಅದರಲ್ಲೂ 22 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸಿಗ್ತಾ ಇದೆ ನೋಡಿ. 25+ ಮೈಲೇಜ್ ಬರುವಂತ ಗಾಡಿ ಸರ್ ಇದು. ಡೆಡ್ ಫೈನಲ್ 1,95,000 ರೂಪಾಯಿ ಗಾಡಿ ಕೊಡ್ತೀನಿ. 1,95,000 11 ಮಾಡಲ್ ಕೊಡ್ತೀರಾ? ಆಲ್ಟೋ K10 VXI ಗಾಡಿ ಕೊಡ್ತಾರೆ. K10 1,95,000ಕ್ಕೆ 11 ಮಾಡಲ್. ಹೌದು, ಡೀಸೆಲ್ ಗಾಡಿ ಸರ್. ಡೀಸೆಲ್ ಸರ್? ಡೀಸೆಲ್ ಸರ್. 1,95,000 ರೂಪಾಯಿ ಗಾಡಿ ಕೊಡ್ತೀವಿ. ಏನ್ ಸರ್ ಹೇಳ್ತಾ ಇದ್ದೀರಾ? 12 ಮಾಡಲ್ ಸಿಂಗಲ್ ಓನರ್ ಡೀಸೆಲ್, ಅದರಲ್ಲಿ ಟಾಪ್ ಎಂಡ್ ಗಾಡಿ ಸರ್. ಟಾಪ್ ಎಂಡ್ ಮಾಡಲ್ 1,95,000. ಸೂಪರ್. 2018 ಮಾಡಲ್ SR ನೋಡಿ 3,95,000 ರೂಪಾಯಿ ಗಾಡಿ ಕೊಡ್ತೀನಿ. ಏನು 3,95,000ಕ್ಕೆ 18 ಮಾಡಲ್ ಕೊಡ್ತೀರಾ? ಹೌದು, 1,99,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಯಾವ ಮಾಡಲ್ ಸರ್? ಸರ್ 16 ಮಾಡಲ್ ಸಿಂಗಲ್ ಓನರ್. ಸಿಂಗಲ್ ಓನರ್ ಸರ್? ಸಿಂಗಲ್ ಓನರ್ ಸರ್. ಡೀಸೆಲ್ ಗಾಡಿ ಸರ್. ಇದು ಡೀಸೆಲ್? ಇದು ಡೀಸೆಲ್. ಬರೀ 2,95,000 ಡೆಡ್ ಫೈನಲ್ ಗಾಡಿ ಕೊಡ್ತೀನಿ ಸರ್. ಡೀಸೆಲ್, ಅದರಲ್ಲೂ ಇಟಿಯೋಸ್ GD ಬರುತ್ತೆ. GD ಬರುತ್ತೆ ಸರ್. ಬರೀ ಟೈರ್ ಒಂದು ಹಾಕೋಬೇಕಷ್ಟೇ ಗಾಡಿ ನಿಮ್ಗೆ. ಇದು ಬೇರೆ ಏನು ಕೆಲಸ ಇಲ್ಲ, ಸೂಪರ್ ಕ್ಲಾಸ್ ಆಗಿರೋ ಗಾಡಿ ಕೊಡ್ತೀನಿ. 1 ಲೀಟರ್ ಇಂಜಿನ್ ಸಿಂಗಲ್ ಓನರ್, RXT ಆಪ್ಷನ್ ಅಲ್ಲಿ ಆಟೋಮೆಟಿಕ್ ಸಿಂಗಲ್ ಓನರ್ ಗಾಡಿ ಸರ್. ಆಟೋಮೆಟಿಕ್? ಹೌದು ಸರ್. ಅಲ್ಲಿ 2,85,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಬರೀ 40,000 ಓಡಿದೆ ಸರ್. ಅಷ್ಟೇನಾ? ಹೌದು, ZXA ಪ್ಲಸ್ ಫುಲ್ಲಿ ಟಾಪ್ ಎಂಡ್ ಫೈನಲ್ 6.5 ಲಕ್ಷಕ್ಕೆ ಫೈನಲ್ ಕೊಡ್ತೀನಿ ಸರ್. 6.5 ಲಕ್ಷಕ್ಕೆ CNG? 6.5 ಲಕ್ಷಕ್ಕೆ CNG ಅದ್ರಲ್ಲಿ ಸಿಂಗಲ್ ಓನರ್ ಶೋರೂಮ್ ಇಷ್ಟೇ ಓಡಿರೋ ಗಾಡಿ ಕೊಡ್ತೀನಿ. 16 ಮಾಡಲ್? 16 ಮಾಡಲ್ ಸಿಂಗಲ್ ಓನರ್ 85 PS ಸಿಂಗಲ್ ಓನರ್ ಗಾಡಿ. ಡೀಸೆಲ್ ಬರೀ 3,95,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ₹1 ರೂಪಾಯಿ ಬೇಡ ಸರ್. 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್. 0 ಡೌನ್? ಸೋನೆಟ್ ಸರ್. 20 ಮಾಡಲ್ ಗಾಡಿ ಸರ್. IMT ವೇರಿಯಂಟ್ ಇದು. ಕ್ಲಚ್ ಬರಲ್ಲ ನಿಮ್ಗೆ ಇದು ಗಾಡಿ. ಇದು ಆನಿವರ್ಸರಿಗೋಸ್ಕರ ಚಾನ್ಸ್ ಪ್ರಕಾರ ಗಾಡಿ ಕೊಡ್ತಾ ಇದ್ದೀನಿ ಸರ್. ಡೆಡ್ ಫೈನಲ್ 6,90,000 ರೂಪಾಯಿ ಗಾಡಿ ಕೊಡ್ತೀನಿ. ಏನು 6,90,000ಕ್ಕೆ 20 ಮಾಡಲ್? ಹೌದು ಸರ್. ಅದ್ರಲ್ಲಿ ಶಿಫ್ಟ್ ಕೊಡಲ್ಲ, ಆ ರೇಟಿಗೆ ನಾನು ಸೋನೆಟ್ ಕೊಡ್ತೀನಿ. ಇತ್ತು ನಿಮ್ಗೆ CNG ಸಮೇತನೇ ಬರುತ್ತೆ ಸರ್. CNG ಇದೆ ಇದರಲ್ಲಿ? ಹೌದು ಸರ್. ಫೈನಲ್ ಒಂದು 5,80,000 ಡೆಡ್ ಫೈನಲ್ ಮಾಡ್ಕೊಡ್ತೀನಿ ಸರ್. ಸಿಂಗಲ್ ಓನರ್, ಅದು ಶೋರೂಮ್ ಇಷ್ಟೇ ಓಡಿರೋ ಗಾಡಿ ಕೊಡ್ತಾ ಇದ್ದೀನಿ ಸರ್. ಫುಲ್ಲಿ ಟಾಪ್ ಎಂಡ್ ಗಾಡಿ ವಿತ್ ಟರ್ಬೋ 1 ಲೀಟರ್ ಇಂಜಿನ್ ಜೊತೆಗೆ ಬರ್ತಕ್ಕಂತ i20 1 ಲೀಟರ್ ಟರ್ಬೋ ಇಂಜಿನ್ ಗಾಡಿ ನಿಮ್ಗೆ ಇದು ಸರ್. 6,90,000 ರೂಪಾಯಿ ಫೈನಲ್ ಗಾಡಿ ಕೊಡೋಣ ಸರ್. 21 ಮಾಡಲ್ 6,90,000 ರೂಪಾಯಿಗೆ. ಅದು ಸಿಂಗಲ್ ಓನರ್, ಅದು ಸ್ಪೋರ್ಟ್ಸ್ ವೇರಿಯಂಟ್ ಗಾಡಿ ಕೊಡ್ತಾ ಇದ್ದೀನಿ ಸರ್. 2015 ಮಾಡಲ್ ಗಾಡಿ, ಡೀಸೆಲ್ ಸಿಂಗಲ್ ಓನರ್ ಗಾಡಿ ಸರ್. ಫುಲ್ 3,95,000 ಯಾರು ಕೊಡ್ತಾರೆ ಸ್ಕೋಡಾ? ಅದ್ರಲ್ಲಿ 15 ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇರೋದು ಸರ್. ಇದು ಅಷ್ಟೇ ಸಿಂಗಲ್ ಓನರ್ ಗಾಡಿನೇ, ಡೀಸೆಲ್ ಸರ್. ಆನಿವರ್ಸರಿಗೋಸ್ಕರ 3,95,000 ಗಾಡಿ ಕೊಡ್ತಾ ಇದ್ದೀನಿ. ಏನು 3,95,000ಗೆ ಬೊಲೆರೋ ಕೊಡ್ತೀರಾ ಡೀಸೆಲ್ ಗಾಡಿನ? ಹೌದು. ರೆಡ್ ಫೈನಲ್ 4,60,000 ಫೈನಲ್ ಗಾಡಿ ಕೊಡ್ತೀವಿ. ಹೌದು, ಡೀಸೆಲ್ ಆಸ್ಟಾ ಬಟನ್ ಸೆಟ್ ಟಾಪ್ ಎಂಡ್ ಗಾಡಿ ಕೊಡ್ತೀನಿ. 13 ಮಾಡಲ್ ಗಾಡಿ ಸರ್. ಡೀಸೆಲ್ ಆನಿವರ್ಸರಿಗೋಸ್ಕರ ಟ್ರಸ್ಟ್ ಕಾರ್ಸ್ 3.5 ಲಕ್ಷಕ್ಕೆ ಫೈನಲ್ ಗಾಡಿ ಕೊಡ್ತೀನಿ. 3.5 ಲಕ್ಷಕ್ಕೆ 13 ಮಾಡಲ್ ಡೀಸೆಲ್. ಡೀಸೆಲ್ W8 ಬಟನ್ ಸ್ಟಾರ್ಟ್. ಬರೀ ಓಡಿರೋದು 95,000 ರೆಕಾರ್ಡೆಡ್ ಮೈಲೇಜ್ ಗಾಡಿ. 95,000 ಅಷ್ಟೇ. ಇದು ಅಷ್ಟೇ ಡೀಸೆಲ್ ವೆಹಿಕಲ್. ಟ್ರಸ್ಟ್ ಕಾರ್ಸ್ 1 ಇಯರ್ ಆನಿವರ್ಸರಿಗೋಸ್ಕರ ಬರೀ 7,70,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ ಸರ್. ಶೋರೂಮ್ ಇಷ್ಟು ಓಡಿರೋ ಗಾಡಿ ಸರ್. 23 ಮಾಡಲ್ ಗಾಡಿ, ಸಿಂಗಲ್ ಓನರ್, ಡೀಸೆಲ್ ಗಾಡಿ ಸರ್. ಫೈನಲ್ SR ನೋಡಿ 16,70,000 ರೂಪಾಯಿ ಗಾಡಿ ಮಾಡ್ಕೊಡ್ತೀನಿ ಸರ್. ಕ್ರೆಟಾ ಸಿಗ್ತಾ ಇದೆ ನಿಮಗೆ ವಿತ್ ಪ್ಯಾನೋರಾಮಿಕ್ ಸನ್ರೂಫ್ ಎಲ್ಲ ಬರುತ್ತೆ. ಜಸ್ಟ್ 50,000 ಕಿಲೋಮೀಟರ್ ಓಡಿರ್ತಕ್ಕಂಥ ಸಿಂಗಲ್ ಓನರ್. RXZ ಫುಲ್ಲಿ ಟಾಪ್ ಎಂಡ್ ಗಾಡಿ ಸರ್. RXZ ಇದು 110 PS ಸರ್. 110 PS ಚಾನ್ಸ್ ಅಂದ್ರೆ 3,50,000 ರೂಪಾಯಿ ಫೈನಲ್ ಕೊಡ್ತೀನಿ ಸರ್. 3.5 ಲಕ್ಷಕ್ಕೆ ಕೊಡ್ತೀರಾ ಈ ಗಾಡಿನ? 3.5 ಲಕ್ಷ ಸರ್. ಅದು ಟಾಪ್ ಎಂಡ್ ಗಾಡಿ, ಅದು ಏರ್ವಾಗಿ ಬರೋಂತ ಗಾಡಿ ಕೊಡ್ತೀನಿ ಸರ್. ರೆನಾಲ್ಟ್ ಲಾರ್ಜಿ 7 ಸೀಟರ್ ವೆಹಿಕಲ್ ಬೇಕು ಅಂತ ಹೇಳಿದ್ರೆ ಆ ಗಾಡಿ ಕೂಡ ಜಸ್ಟ್ ಅರೈಡ್ ಅಂತ ಹೇಳ್ಬೋದು. ಹೇಳಿ ಸರ್ ಇದ್ರ ಬಗ್ಗೆ. ಸರ್ 2016 ಮಾಡಲ್ ಗಾಡಿ, ಸಿಂಗಲ್ ಓನರ್, RXL ಸರ್. 16 ಮಾಡಲ್? 16 ಮಾಡಲ್ ಸಿಂಗಲ್ ಓನರ್ 85 PS. ಓಕೆ, 85 PS ಆಗಿರೋದ್ರಿಂದ ಒಳ್ಳೆ ಮೈಲೇಜ್ ಬರುತ್ತೆ ನಿಮಗೆ ಸರ್. 8 ಸೀಟರ್ ಗಾಡಿ, ಒಳ್ಳೆ ಮೈಲೇಜ್ ಬರುತ್ತೆ. ಸಿಂಗಲ್ ಓನರ್, ಅಪ್ ಟು ಡೇಟ್ ಶೋರೂಮ್ ಇಷ್ಟೇ ಓಡಿರೋ ಗಾಡಿ. ನಿಮಗೆ ಪ್ರೊಫೈಲ್ ಆಲ್ಮೋಸ್ಟ್ ಒಂದು 80% ಇದೆ. ಈ ಗಾಡಿ ಇವಾಗ ಜಸ್ಟ್ ಬಂತು, ಸೊ ಸ್ವಲ್ಪ ಧೂಳು ಕೂತಿದೆ ಅಷ್ಟೇ. ನಿಮಗೆ ವಾಶ್ ರಬ್ಬೆಲ್ಲ ಮಾಡಿಸ್ಕೊಡ್ತಾರೆ. ಲೆದರ್ ಚೆನ್ನಾಗಿದೆ ನೋಡ್ಬೋದು. 7 ಸೀಟರ್ ಅಲ್ಲ ಇದು, ಆಕ್ಚುಲಿ 8 ಸೀಟರ್ ಅಲ್ವಾ? ಕ್ಲೋಸ್ ಮಾಡಿ ಸರ್. ಸಾರಿ. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಬಾಡಿ ಲೈನಪ್ ಎಲ್ಲ ಚೆನ್ನಾಗಿದೆ. ಧೂಳು ಹಿಡಿದೇ ಬಿಟ್ರೆ ಪಾಲಿಶ್ ಎಲ್ಲ ಮಾಡಿಬಿಟ್ರೆ ಹೊಸಾದ್ ಅನ್ಸುತ್ತೆ. ಸಿಂಗಲ್ ಓನರ್, 16 ಮಾಡಲ್, ಲೋನ್ ಕೂಡ ಆಗುತ್ತೆ. 8 ಸೀಟರ್ ಹೇಳ್ತೀರಾ ಸರ್ ಪ್ರೈಸು? ಸರ್ ಈ ಗಾಡಿನ ಡೆಡ್ ಫೈನಲ್ SR ನೋಡಿದ್ದೀನಿ ಸರ್. ಎಷ್ಟು? SR ನೋಡಿ ಡೆಡ್ ಫೈನಲ್ ಗಾಡಿ ಕೊಡ್ತಾ ಇದ್ದೀನಿ. ಟ್ರಸ್ಟ್ ಕಾರ್ಸ್ ಅಲ್ಲಿ ಇವತ್ತು ಆನಿವರ್ಸರಿ ಪ್ರಯುಕ್ತ, 1 ಇಯರ್ ಆನಿವರ್ಸರಿ ಪ್ರಯುಕ್ತ ಎಲ್ಲ ಗಾಡಿಗಳು ಚಾನ್ಸ್ ಪ್ರೈಸಲ್ಲಿ ಗಾಡಿ ಕೊಡ್ತೀನಿ ಸರ್. ಸಿಂಗಲ್ ಓನರ್ ಗಾಡಿ, ಡೀಸೆಲ್ ಬರೀ 3,95,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಏನು ಡೀಸೆಲ್ ಇದು? ಡೀಸೆಲ್ ಸರ್. ಅದರಲ್ಲೂ 16 ಮಾಡಲ್ ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇದ್ದೀನಿ ಸರ್. ಲೋನ್ ಕೂಡ ಆಗುತ್ತೆ. ಡೀಸೆಲ್ ವೆಹಿಕಲ್ 8 ಸೀಟರ್ ವೆಹಿಕಲ್ ಸಿಗುತ್ತೆ ನೋಡಿ, ಆರಾಮಾಗಿ ಹೋಗ್ಬೋದು. ಎರ್ಟಿಗಾ ಎಲ್ಲ ತಗೊಳಕ್ಕೆ ಆಗಲ್ಲ, ಬಜೆಟ್ ಅಲ್ಲೇ ಸಿಗಲ್ಲ ನಿಮ್ಗೆ. 5 ಲಕ್ಷ ಹೇಳ್ತಾರೆ ಅಂತಂದ್ರೆ 3,95,000 ಆಗುತ್ತೆ ಈ ಗಾಡಿ. 16 ಮಾಡಲ್, ಅದ್ರಲ್ಲಿ ಸಿಂಗಲ್ ಓನರ್. 16 ಮಾಡಲ್ ಲೋನ್ ಹೋಗ್ತೀರಾ ಅಂದ್ರೆ ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ₹1 ದುಡ್ಡು ಬೇಡ ಸರ್. 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್. 0 ಡೌನ್ ಪೇಮೆಂಟ್? 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್.
ಸೂಪರ್ ಸರ್. ಒಂದೊಂದು ಶೋರೂಮು ಒಂದೊಂದು ಗಾಡಿಗೆ ಹೆಸರುವಾಸಿ ಇದೆ. ಅಂಥದ್ರಲ್ಲಿ ನಮ್ಮ ಟ್ರಸ್ಟ್ ಕಾರ್ಸ್ ಬಂದ್ಬಿಟ್ಟು ಪೋಲೋಗೆ ಹೆಸರುವಾಸಿ. ಆಕ್ಚುಲಿ ನಾನು ಯಾವಾಗ ಬಂದ್ರು ಒಂದಲ್ಲ ಒಂದು ಪೋಲೋ ಇರುತ್ತೆ ಸರ್. ನಮ್ಮ ಹತ್ರ ಎನಿ ಟೈಮ್ ಪೋಲೋಗಳು ಅಂತ ಇದ್ದೇ ಇರುತ್ತೆ. ಅದರಲ್ಲೂ ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗುತ್ತೆ ಅನ್ನೋದೇ ಚಾನ್ಸ್ ಪ್ರೈಸ್ ಅಂತಾನೆ ಹೇಳ್ಬೋದು. ಹೇಳಿ ಸರ್ ಈ ಗಾಡಿ ಬಗ್ಗೆ ಡೀಟೇಲ್ಸ್. 14 ಮಾಡಲು ಡೀಸೆಲ್ ಕಂಫರ್ಟ್ ಲೈನ್ ಗಾಡಿ, ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಸರ್. ಗಾಡಿ ತಗೊಂಡೋಗಿ ಒಂದು ಜನರಲ್ ಸರ್ವಿಸ್ ಮಾಡ್ಕೋಬೇಕಷ್ಟೇ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಸೀಟ್ ಕವರ್, ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುತ್ತೆ ಗಾಡಿ ನಿಮಗೆ. ಸೂಪರ್ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಗಾಡಿ ಸರ್ ಇದು. ಡೀಸೆಲ್ ಸರ್? ಡೀಸೆಲ್ ಗಾಡಿ ಸರ್. ಓಕೆ, ನಂಬರ್ ಕೂಡ ನೋಡಿ 6577 ತುಂಬಾ ಚೆನ್ನಾಗಿದೆ. ವಿತ್ HSRP ನಂಬರ್ ಪ್ಲೇಟ್ ಸಮೇತ ಬರುತ್ತೆ. ಮ್ಯಾಗ್ ಬರುತ್ತೆ. ಟೈರ್ ಪ್ರೊಫೈಲ್ ಒಂದು ಆಲ್ಮೋಸ್ಟ್ ಒಂದು 60-70% ಇದೆ. ಲೆದರ್ ಬರುತ್ತೆ. ಕಂಪನಿ ಬಿಡಿದೆ ಸಿಸ್ಟಮ್ ಎಲ್ಲ ಬರುತ್ತೆ. ತುಂಬಾ ವೆಲ್ ಮೇಂಟೈನ್ಡ್ ಆಗಿರ್ತಕ್ಕಂಥ ಪೋಲೋ ಅಂತಾನೆ ಹೇಳ್ಬೋದು. ಧೂಳು ಕೂತಿದೆ ಆಚೆ ಕಡೆ ನಿಲ್ಸಿರೋದ್ರಿಂದ. ಏನ್ ಹೇಳ್ತೀರಾ ಸರ್ ಪ್ರೈಸು? ಸರ್ ಈ ಗಾಡಿಗೆ ನಾವು ಹೇಳ್ತಿರೋದು ಬಂದು 3,85,000 ಹೇಳ್ತಿರೋದು. ಡೆಡ್ ಫೈನಲ್ SR ನೋಡಿ 3,60,000 ಮಾಡ್ಕೊಡ್ತೀನಿ ಸರ್. 3.5 ಲಕ್ಷಕ್ಕೆ ಆಗುತ್ತಾ? 3.5 ಲಕ್ಷ 13 ಮಾಡಲ ಸರ್? 14 ಮಾಡಲು ಗಾಡಿ. 14 ಮಾಡಲ ಡೀಸೆಲ್? ಡೀಸೆಲ್ ಗಾಡಿ ಸರ್. ಓಕೆ, ಒಳ್ಳೆ ಪ್ರೈಸ್ ಇದೆ ನೋಡಿ. 3.5 ಲಕ್ಷಕ್ಕೆ 14 ಮಾಡಲು ಸಿಗ್ತಾ ಇದೆ. ಮಾರ್ಕೆಟ್ ಅಲ್ಲಿ 13 ಮಾಡಲು ಕೂಡ ಸಿಗ್ತಾ ಇಲ್ಲ. ಹೌದು ಸರ್. ಓಕೆ, ಒಳ್ಳೆ ಪ್ರೈಸಿಂಗ್ ಅಲ್ಲಿ ಇದೆ. ಹಾಗೆ ನಮ್ಮ ಹತ್ರ ಒಂದು ಕ್ರೆಟಾ ಇದೆ. ಮಾಡಿಫಿಕೇಶನ್ ಫ್ರಂಟ್ ಬಂಪರ್ ಎಲ್ಲ ಚೇಂಜ್ ಮಾಡಿಸಿದ್ದಾರೆ ನೋಡ್ಬೋದು. ಯಾವ್ದು ವೇರಿಯಂಟ್ ಬರುತ್ತೆ ಸರ್ ಇದು? S+ ವೇರಿಯಂಟ್ ಇದು. ನೈಟ್ ಎಡಿಷನ್ ಗಾಡಿ ಸರ್ ಇದು. ಓಕೆ, ಟಾಪ್ ಬರುತ್ತಾ? ಟಾಪ್ ಎಂಡ್ ಗೆ ಒಂದು ವರ್ಷ ಕಡಿಮೆ ಸರ್. ಓಕೆ, ಒಂದು ವೆಂಟಿಲೇಟೆಡ್ ಸೀಟ್ ಒಂದು ಬರಲ್ಲ, ಮಿಕ್ಕಿದ ಎಲ್ಲ ಫೀಚರ್ಸ್ ಈ ಗಾಡಿಲಿ ಬರುತ್ತೆ. ಯಾವ ಮಾಡಲ್ ಅಂದ್ರಿ ಸರ್? 23 ಮಾಡಲು ಗಾಡಿ, ಸಿಂಗಲ್ ಓನರ್, 48,000 ಶೋರೂಮ್ ಹಿಸ್ಟ್ರಿ ಓಡಿದೆ ಸರ್. ಅಷ್ಟೇನಾ? 100% ಶೋರೂಮ್ ಹಿಸ್ಟ್ರಿ ಸಮೇತ ಗಾಡಿ ಕೊಡ್ತೀನಿ ಸರ್. ಓಕೆ, ಪೆಟ್ರೋಲ್ ಡೀಸೆಲ್ ಸರ್? ಡೀಸೆಲ್ ಗಾಡಿ ಸರ್. ಡೀಸೆಲ್? ಡೀಸೆಲ್. ಓಹೋ, ಶೋರೂಮ್ ವಾರಂಟಿ ಇನ್ನು 2 ಇಯರ್ಸ್ ಇದೆ. ಅದು ನಿಮ್ಗೆ ಆಡಪ್ ಆಗುತ್ತೆ. ಓಕೆ, ವಿತ್ ಫಿಟ್ಟಿಂಗ್ಸ್ ನಿಮ್ಗೆ ಏನಾದ್ರು 1.5 ಲಕ್ಷ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆ ಸರ್ ಗಾಡಿ ನಿಮಗೆ. 1.5 ಲಕ್ಷ ಎಕ್ಸ್ಟ್ರಾ ಇದೆ. ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆ. ಓಕೆ, ಮ್ಯಾಗ್ ಬರುತ್ತೆ. ಅದು ನಿಮಗೆ ಮೋಮೋ ಮ್ಯಾಗ್ ಹಾಕ್ಸಿದೆ. ಆಫ್ಟರ್ ಮಾರ್ಕೆಟ್ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಸೈಡ್ ಇಂಡಿಕೇಟರ್ಸ್, ಮಿರರ್ಸ್ ಬರುತ್ತೆ. ಹಾಗೆ ಪ್ಯಾನೋರಾಮಿಕ್ ಸನ್ರೂಫ್ ಸಮೇತ. ಟಚ್ ಸ್ಕ್ರೀನ್ ಸಿಸ್ಟಮ್ ನೋಡಬಹುದು. ಟೋಟಲ್ ಎಷ್ಟು ಏರ್ ಬ್ಯಾಗ್ ಬರುತ್ತೆ ಸರ್ ಇದರಲ್ಲಿ? 6 ಏರ್ ಬ್ಯಾಗ್ಸ್ ಬರುತ್ತೆ ಸರ್ ಗಾಡಿ. 6 ಏರ್ ಬ್ಯಾಗ್ ಬರುತ್ತಾ? 5 ಸೀಟರ್ ವೆಹಿಕಲ್ ಗೆ 6 ಏರ್ ಬ್ಯಾಗ್ ಬರುತ್ತೆ ಅಂತ ನೋಡಿ. 50,000 ಏನೋ ಓಡಿದೆ. ಸರ್ವಿಸ್ ರೆಕಾರ್ಡ್ ಆಗಿದೆ. ಮ್ಯಾನ್ಯುವಲ್ ಡೀಸೆಲ್ ವೆಹಿಕಲ್, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಇದೆ. ಟೋಟಲ್ 6 ಏರ್ ಬ್ಯಾಗ್ ಬರ್ತಕ್ಕಂಥ ವೆಹಿಕಲ್. ಟಾಪ್ ಎಂಡ್ ಗಿಂತ 1 ವರ್ಷ ಕಡಿಮೆ ಬರುತ್ತೆ. S+ ಬರುತ್ತೆ ಅಲ್ವಾ? S+ ನೈಟ್ ಎಡಿಷನ್ ವೆಹಿಕಲ್ ಸರ್. ಓಕೆ, ಏನ್ ಹೇಳ್ತೀರಾ ಸರ್ ಪ್ರೈಸ್? ಈ ಗಾಡಿ ನಾವು ಹೇಳ್ತಿರೋದು 70,80,000 ಹೇಳ್ತಿರೋದು. ನಿಮ್ ಚಾನಲ್ ಯಾರೇ ನೋಡ್ಕೊಂಬಲ್ಲಿ ಡೆಡ್ ಫೈನಲ್ SR ನೋಡಿ 16,70,000 ರೂಪಾಯಿ ಗಾಡಿ ಮಾಡ್ಕೊಡ್ತೀನಿ ಸರ್. ಓಕೆ, ಲೋನ್ ಅಂತ ಹೋಗ್ತಾರ 1 ಲಕ್ಷ 1.5 ಲಕ್ಷ ತಗೊಂಬಲ್ಲಿ ಮಿಕ್ಕಿ ಲೋನ್ ಮಾಡ್ಕೊಡ್ತೀನಿ ನೋಡಿ. 16,75,000 ಅದರಲ್ಲೂ ಡೀಸೆಲ್ ಗಾಡಿ ಕಡಿಮೆ ಓಡಿದೆ. ಕ್ರೆಟಾ ಸಿಗ್ತಾ ಇದೆ ನಿಮಗೆ ವಿತ್ ಪ್ಯಾನೋರಾಮಿಕ್ ಸನ್ರೂಫ್ ಎಲ್ಲ ಬರುತ್ತೆ. ಜಸ್ಟ್ 50,000 ಕಿಲೋಮೀಟರ್ ಓಡಿರ್ತಕ್ಕಂಥ ಸಿಂಗಲ್ ಓನರ್. ಕ್ರೆಟಾ ಲೋನ್ ಬೇಕಂದ್ರೆ ಲೋನ್ ಆಗುತ್ತೆ. ಎಲ್ಲಾ ಗಾಡಿ ಇವತ್ತು ಎಲ್ಲಾ ಗಾಡಿ ನಿಂತಿರೋ ಎಲ್ಲಾ ಗಾಡಿಗೂ ಲೋನ್ ಮಾಡ್ಕೊಡ್ತೀನಿ ಸರ್. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿರ್ಲಿ, ಚೆನ್ನಾಗಿಲ್ದಲೇ ಇರಲಿ, ಎಲ್ಲಿಂದನಾದ್ರೂ ಬರಲಿ, ಯಾವ್ದೇ ಗಾಡಿ ತಗೊಂಡ್ರೆ ಲೋನ್ ಮಾಡಿಸ್ಕೊಡ್ತೀನಿ. ಎಲ್ಲಾ ಗಾಡಿಗೂ ಲೋನ್ ಆಗುತ್ತೆ. ನೋಡಬಹುದು ಇಲ್ಲಿ ಯಾವ ಗಾಡಿಗಳು ನಿಂತಿದೆ ಎಲ್ಲವೂ ಮಾಡಲ್ ಇರತಕ್ಕಂಥ ವೆಹಿಕಲ್ ಗಳೇ ಜಾಸ್ತಿ ಇದಾವೆ ಅಂತ. ಎಲ್ಲಾ ಮಾಡಲ್ಗೂ ಲೋನ್ ಮಾಡ್ಕೊಡ್ತೀನಿ ಸರ್. ನಮ್ಮಲ್ಲಿ ಯಾವ್ದೇ ಗಾಡಿ ತಗೊಳ್ಳಿ, ಯಾವ್ದೇ ಮಾಡಲ್ ಇರಲಿ, ಎಲ್ಲಾ ಗಾಡಿಗೂ ಲೋನ್ ಮಾಡ್ಕೊಡ್ತೀನಿ. ಎಲ್ಲಾ ಗಾಡಿಗೂ ಆಗುತ್ತೆ. ಹೌದು, ಸೂಪರ್. ಹಾಗೆ ಒಂದು XUV 500 ಇದೆಯಲ್ಲ ಸರ್? ಸರ್ ಇದು ಬಂದು 2017 ಮಾಡಲ್ ಗಾಡಿ. W8 ಡೀಸೆಲ್. 17 ಮಾಡಲು ಡೀಸೆಲ್, W8 ಬಟನ್ ಸ್ಟಾರ್ಟ್. ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಓಡಿದೆ ಸರ್. ಬರೀ ಓಡಿರೋದು 95,000 ರೆಕಾರ್ಡೆಡ್ ಮೈಲೇಜ್ ಗಾಡಿ. 95,000 ಅಷ್ಟೇ ಸರ್. ಬರೇ ಅಂತ ಯಾಕೆ ಹೇಳ್ತೀವಿ ಅಂದ್ರೆ 7-8 ಲಕ್ಷ ಆರಾಮಾಗಿ ಓಡುತ್ತಲ್ವಾ ಇದು? 7-8 ಲಕ್ಷ ಆರಾಮಾಗಿ ಓಡೋ ಗಾಡಿ. ಸಿಂಗಲ್ ಓನರ್ ಸರ್? ಸೆಕೆಂಡ್ ಓನರ್ ಗಾಡಿ. ಸೆಕೆಂಡ್ ಓನರ್ ಆಗಿದೆ. ಡೀಸೆಲ್ ಓಡಿದೆ. ಕಸ್ಟಮರ್ ಬರ್ತಾ ಇದಾರೆ ನೋಡಬಹುದು. ಯಾವ್ದೋ ಒಂದು ಗಾಡಿ ಈ ಸಲ ಡೀಲ್ ಆಗ್ತಾ ಇದೆ. ಡಿಫಾಗರ್ ವೈಪಲ್ ಎಲ್ಲ ಬರುತ್ತೆ ನಿಮಗೆ. W8 ಟಾಪ್ ಎಂಡ್ ಆಗಿರುತ್ತೆ. ಬ್ರ್ಯಾಂಡ್ ನ್ಯೂ ಟೈರ್ ಬರುತ್ತೆ. ಮ್ಯಾಗ್ ಬರುತ್ತೆ ನೋಡಬಹುದು. W8 ಅಲ್ಲೇ ಟಾಪ್ ಎಂಡ್ ಆಯ್ತಾ. 7 ಸೀಟರ್ ಪ್ಲಸ್ 8 ಏರ್ ಬ್ಯಾಗ್ ಬರ್ತಕ್ಕಂಥ ವೆಹಿಕಲ್ ನೋಡಬಹುದು. ಫ್ರಂಟ್ ಅಲ್ಲಿ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಎಲ್ಲ ಬರುತ್ತೆ. 17 ಮಾಡಲು 95,000 ಸರ್ವಿಸ್ ರೆಕಾರ್ಡ್ ಹೊಡಿರ್ತಕ್ಕಂಥ XUV. ಏನ್ ಹೇಳ್ತೀರಾ ಸರ್ ಪ್ರೈಸು? ಸರ್ ಈ ಗಾಡಿ ನಾವು ಹೇಳ್ತಾ ಇರೋದು 8,70,000 ಹೇಳ್ತಾ ಇರೋದು ಸರ್. ಡೆಡ್ ಫೈನಲ್ SR ನೋಡಿ ಸರ್. 1 ವರ್ಷದ ಆನಿವರ್ಸರಿ ಎಡಿಷನ್ಗೆ, ಆನಿವರ್ಸರಿಗೆ ಟ್ರಸ್ಟ್ ಕಾರ್ಸ್ ಅಲ್ಲಿ ಇವತ್ತು ಚಾನ್ಸ್ ಅಂತ ಚಾನ್ಸ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತಾ ಇದೀನಿ. ಬರೀ 7,90,000 ಸರ್. 7,90,000 17 ಮಾಡಲು. ಹೌದು ಸರ್. 95,000 ಅಷ್ಟೇ ಓಡಿದೆ. ಶೋರೂಮ್ ಹಿಸ್ಟ್ರಿ ಓಡಿರೋ ಗಾಡಿ. ಡೆಡ್ ಫೈನಲ್ ಸರ್. SR ನೋಡಿ. ಸ್ವಿಫ್ಟ್ ಡಿಸೈರ್ ಒಂದು ಅವೈಲೇಬಲ್ ಇದೆ. ಆಪಲ್ ಶೇಪ್. ಹೌದು ಹೇಳಿ ಸರ್. ಸರ್ 2018 ಮಾಡಲು ಗಾಡಿ. ಸಿಂಗಲ್ ಓನರ್, ಫುಲ್ಲಿ ಟಾಪ್ ಎಂಡ್ ಸರ್. ZX+ ಸಿಂಗಲ್ ಓನರಾ? ಸಿಂಗಲ್ ಓನರ್ ಗಾಡಿ. ಅಪ್ ಟು ಡೇಟ್ ಇದು ವರ್ಷ ಶೋರೂಮ್ ಹಿಸ್ಟ್ರಿ ಓಡಿರೋ ಗಾಡಿ ಸರ್ ಇದು. ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಓಡಿದೆ. ಸಿಂಗಲ್ ಓನರ್ CNG ಗಾಡಿ ಇದು. CNG ಅಪ್ರೂವ್ಡ್ ಇದೆ. RTO ಎಂಟ್ರಿ ಸಮೇತ ಇದೆ ಸರ್ ಗಾಡಿ ಇದು. ಓಕೆ, CNG ಸಮೇತ ಬರ್ತಕ್ಕಂಥ ಸ್ವಿಫ್ಟ್ ನೋಡಿ. ಒಳ್ಳೆ ಪ್ರೈಸ್ ಅಲ್ಲಿ ಕೂಡ ಇರುತ್ತೆ. ನಮ್ಮ ಟ್ರಸ್ಟ್ ಕಾರ್ಸ್ ಬಂದ್ರೆ ಒಂದು ಯಾವ್ದು ಎಕ್ಸಾಜುರೇಟ್ ಪ್ರೈಸ್ ಅಂತ ಅನ್ಸಲ್ಲ. ಎಲ್ಲ ಕಡಿಮೆ ಪ್ರೈಸ್ ಅನ್ಸುತ್ತೆ. 18 ಮಾಡಲು ಸಿಂಗಲ್ ಓನರ್ ಕಡಿಮೆ ಓಡಿದೆ ಅನ್ಸುತ್ತೆ ಸರ್. ಹೌದು ಸರ್, ಇದು ಅಷ್ಟೇ ಕಡಿಮೆ ಓಡಿರೋ ಗಾಡಿ. ಶೋರೂಮ್ ಹಿಸ್ಟ್ರಿ ಓಡಿದೆ ಗಾಡಿ ಇದು. ಓಕೆ, ZX+ ಫುಲ್ಲಿ ಟಾಪ್ ಎಂಡ್. ಪ್ರೊಜೆಕ್ಟ್ ರೆಡ್ ಲೈಟ್ ಬರುತ್ತೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಡೈಮಂಡ್ ಕಟ್ ಅಲೈಸ್ ಬರುತ್ತೆ. ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಲೆದರ್ ನೋಡಿ. ಟಚ್ ಸ್ಕ್ರೀನ್ ಸಿಸ್ಟಮ್, ಮ್ಯೂಸಿಕ್ ಸಿಸ್ಟಮ್ ಇದೆ. ಸ್ಟೀರಿಂಗ್ ಗಾಡಿ ಕಂಟ್ರೋಲ್ ಎಲ್ಲ ಒಳ್ಳೆ ಮೈಲೇಜ್ ಸಮೇತ. CNG ಸಮೇತ ಬರುತ್ತೆ. ಈ ಗಾಡಿಗಳೆಲ್ಲ ಪೆಟ್ರೋಲ್ ಅಲ್ಲೇ ಒಳ್ಳೆ ಮೈಲೇಜ್ ಬರುತ್ತೆ. ಇನ್ನ CNG ಅಂತೂ ಕೇಳೋದೇ ಬೇಡ. ಒಳ್ಳೆ ಮೈಲೇಜ್. CNG 25 ಇಂದ 30 ವರೆಗೂ ಮೈಲೇಜ್ ಬರುತ್ತೆ. ಆರಾಮಾಗಿ ಬರುತ್ತೆ. ಹೌದು, ನಮ್ ಎರ್ಟಿಗಾಲೇ ನಮ್ದು 28 ತನಕ ಬರುತ್ತೆ. ಅಂತದ್ರಲ್ಲಿ ಆರಾಮಾಗಿ ಬಂದೇ ಬರುತ್ತೆ. ಏನ್ ಹೇಳ್ತೀರಾ ಸರ್? ಸರ್ ಈ ಗಾಡಿ ನಾವು ಕೋಟ್ ಮಾಡ್ತಿರೋದು 680ಗೆ.
ನಮ್ಮ ಟ್ರಸ್ಟ್ ಕಾರ್ಸ್ ಆನಿವರ್ಸರಿ ಇರೋದ್ರಿಂದ ಫೈನಲ್ ಟು ಫೈನಲ್ ಡೆಡ್ ಫೈನಲ್ 6.5 ಲಕ್ಷಕ್ಕೆ ಫೈನಲ್ ಕೊಡ್ತೀನಿ ಸರ್. 6.5 ಲಕ್ಷಕ್ಕೆ CNG. 6.5 ಲಕ್ಷಕ್ಕೆ CNG ಅದ್ರಲ್ಲಿ ಸಿಂಗಲ್ ಓನರ್ ಶೋರೂಮ್ ಇಷ್ಟು ಹೊಡಿರೋ ಗಾಡಿ ಕೊಡ್ತೀನಿ ಸರ್. ಓಕೆ, ಅದರಲ್ಲೂ ಸಿಂಗಲ್ ಓನರ್ 2018 ಮಾಡಲ್ ಸಿಗ್ತಾ ಇದೆ, ಆಪಲ್ ಶೇಪ್. ಹಾಗೆ ಎರ್ಟಿಗಾ ಇದೆ ನಮ್ಮ ಹತ್ರ ನೋಡ್ಬೋದು. ವಿತ್ ಮಾರ್ವಿನ್ ಸೀಟ್ ಕವರ್ಸ್ ಎಲ್ಲ ಹಾಕ್ಸಿದ್ದಾರೆ, ಬ್ರ್ಯಾಂಡ್ ನ್ಯೂ ಸೀಟ್ ಕವರ್ ತುಂಬಾ ಚೆನ್ನಾಗಿದೆ. ಹೇಳಿ ಸರ್ ಈ ಗಾಡಿ ಬಗ್ಗೆ ಡೀಟೇಲ್ಸ್. ಇದು ಬಂದು 16 ಮಾಡಲು ZDI ಪ್ಲಸ್ ಸಿಂಗಲ್ ಓನರ್. ಇದು ಅಷ್ಟೇ ಡೀಸೆಲ್ ವೆಹಿಕಲ್. 16 ಮಾಡಲ ಸರ್? ಹೌದು ಸರ್, 16 ಮಾಡಲು ಸಿಂಗಲ್ ಓನರ್ ZDI ಪ್ಲಸ್ ಶೋರೂಮ್ ಇಷ್ಟು ಓಡಿದೆ ಸರ್. ಇದು ಅಷ್ಟೇ ನಿಮಗೆ. ಓಕೆ, ಶೋರೂಮ್ ಹಿಸ್ಟ್ರಿ ಸಮೇತ ZDI ಪ್ಲಸ್ ಆಗಿರೋದ್ರಿಂದ ಟಾಪ್ ಅಂಡ್ ಸಿಂಗಲ್ ಓನರ್ ಸರ್. ಓಕೆ, ಟೈರ್ ಪ್ರೊಫೈಲ್ ನೋಡ್ಬೋದು, ಆಲ್ಮೋಸ್ಟ್ ಒಂದು 80% ವಿತ್ ಮ್ಯಾಗ್ ಬರುತ್ತೆ ನಿಮಗೆ. ಲೆದರ್ ಕೂಡ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಆಫ್ಟರ್ ಮಾರ್ಕೆಟ್ ಲೆದರ್ ಹಾಕ್ಸಿದ್ದಾರೆ, ಎಲ್ಲೂ ಕೂಡ ವೇರಿಯಂಟೇರ್ ಆ ಥರ ಏನಿಲ್ಲ. ಇದು ಯಾವ್ದು ಸೆರಾ ಮಾರ್ವೆಲ್ ಸೆರಾಲಿ ಬರುತ್ತೆ ಸರ್. ಓಕೆ, ನೋಡ್ಬೋದು 7 ಸೀಟರ್ ವೆಹಿಕಲ್ ಬರುತ್ತೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಇದೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಪುಷ್ ಬಟನ್ ಸ್ಟಾರ್ಟ್ ಸಮೇತ ಬರ್ತಕ್ಕಂಥ ZDI ಡೀಸೆಲ್ ವೆಹಿಕಲ್. ಎರ್ಟಿಗಾ ಏನ್ ಹೇಳ್ತಾರೆ ಸರ್ ಪ್ಲಸ್ ಸರ್? ಇದು ಫುಲ್ಲಿ ಟಾಪ್ ಅಂಡ್ ಗಾಡಿ. ಇದು ಅಷ್ಟೇ ನಿಮಗೆ ಸಿಂಗಲ್ ಓನರ್ ಶೋರೂಮ್ ಇಷ್ಟು ಓಡಿದೆ ಸರ್. ಈ ಗಾಡಿ ನಾವು ಹೇಳ್ತಿರೋದು ಬಂದು 8,20,000. ಟ್ರಸ್ಟ್ ಕಾರ್ಸ್ 1 ಇಯರ್ ಆನಿವರ್ಸರಿಗೋಸ್ಕರ ಬರೀ 7,70,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ ಸರ್. 7,70,000ಕ್ಕೆ ZDI ಪ್ಲಸ್ ಡೀಸೆಲ್ ಸಿಂಗಲ್ ಓನರ್ ಗಾಡಿ, ಶೋರೂಮ್ ಇಷ್ಟು ಓಡಿರೋ ಗಾಡಿ ಸರ್. ಓಕೆ, ಶೋರೂಮ್ ಹಿಸ್ಟ್ರಿ ಸಮೇತ ಓಡಿರ್ತಕ್ಕಂಥ ಡೀಸೆಲ್ ವೆಹಿಕಲ್. ಎಷ್ಟು ಓಡಿದೆ ಸರ್? ಸರ್ 1,07,000 ಶೋರೂಮ್ ಇಷ್ಟು ಓಡಿದೆ ಸರ್. ಶೋರೂಮ್ ಹಿಸ್ಟ್ರಿ ಇದೆ. ಓಕೆ, 1,07,000 ಓಡಿದೆ, ಡೀಸೆಲ್ ಓಡಿದೆ. ಹಾಗೆ ಇದು ಯಾವ್ದು ಸರ್? ಸರ್ 14 ಮಾಡಲು ಶಿಫ್ಟ್ VDI ಡೀಸೆಲ್ ಸೆಕೆಂಡ್ ಓನರ್ ಗಾಡಿ. ಇದು ಅಷ್ಟೇ ರೆಕಾರ್ಡೆಡ್ ಮೈಲೇಜ್ ಓಡಿರೋದು ಗಾಡಿ ನಿಮ್ಗಿದು. ಡೀಸೆಲ್ ಆಲ್ಮೋಸ್ಟ್ ನಿಮಗೆ ಮೈಲೇಜ್ ಇಂದ 20+ ವರೆಗೂ ಮೈಲೇಜ್ ಬರುತ್ತೆ ಗಾಡಿ. ಇದು ಶಿಫ್ಟ್ ಡೀಸೆಲ್ ಆಲ್ಮೋಸ್ಟ್ ಈ ಸಲ ಎಲ್ಲ ಧಮಾಕ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಡೀಸೆಲ್ ವೆಹಿಕಲ್. ಇದನ್ನು ಡೀಸೆಲ್, ಅದು CNG. ಇದು ಡೀಸೆಲ್, ಅದು ಡೀಸೆಲ್, XUV ಡೀಸೆಲ್, ಕ್ರೆಟಾ ಡೀಸೆಲ್, ಪೋಲೋ ಡೀಸೆಲ್ ಜಾಸ್ತಿ ಇದೆ. ಮೈಲೇಜ್ ಗಾಡಿ ಕೂಡ ಇದೆ ಸರ್. ಟೈರ್ ಪ್ರೊಫೈಲ್ ನೋಡಬಹುದು, ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಇದೆ. ಸೈಡ್ ಇಂಡಿಕೇಟರ್ಸ್, ಮಿರರ್ಸ್ ಬರುತ್ತೆ, ಲೆದರ್ ಎಲ್ಲ ಚೆನ್ನಾಗಿದೆ, ಕಂಪನಿ ಆಫ್ಟರ್ ಮಾರ್ಕೆಟ್ ಸಿಸ್ಟಮ್ ಸಮೇತ ಬರುತ್ತೆ. 14 ಮಾಡಲು ಡೀಸೆಲ್ ವೆಹಿಕಲ್, ಸೆಕೆಂಡ್ ಓನರ್. ಏನ್ ಹೇಳ್ತೀರಾ ಸರ್ ಪ್ರೈಸ್? ಸರ್ ಈ ಗಾಡಿ ನಾವು ಹೇಳ್ತಾ ಇರೋದು 4,25,000 ಹೇಳ್ತಾ ಇರೋದು ಸರ್. ಡೆಡ್ ಫೈನಲ್ SR ನೋಡಿ ನಿಮ್ಮ ಚಾನಲ್ ಯಾರೇ ನೋಡ್ಕೊಬರ್ರಿ, 3,95,000 ಫೈನಲ್ ಮಾಡ್ಕೊಡ್ತೀನಿ. ಹೌದಾ? 3,95,000 ಡೀಸೆಲ್ ವೆಹಿಕಲ್, ಅದ್ರಲ್ಲಿ 14 ಮಾಡಲು ಗಾಡಿ ಕೊಡ್ತೀನಿ ಸರ್. VDI ಅಲ್ವಾ? VDI ಗಾಡಿನೇ ಸರ್. ಓಕೆ, LDI ಅಲ್ಲ, VDI ಮಿಡ್ ವೇರಿಯಂಟ್ ಡೀಸೆಲ್ ಸಿಗುತ್ತೆ ನಿಮಗೆ. ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಬಂದ್ಬಿಟ್ಟು ಬ್ರ್ಯಾಂಡ್ ನ್ಯೂ ಲೆದರ್ ಎಲ್ಲ ಇರ್ತಕ್ಕಂಥ ವೆಹಿಕಲ್. ಒಳ್ಳೆ ಪ್ರೈಸ್ ಇದೆ, ಲೋನ್ ಆಗುತ್ತಲ್ಲ ಸರ್? ಸರ್ ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ 30,000 ತಗೊಂಡ್ಬರಲಿ, ಮಿಕ್ಕಿಲ್ ಲೋನ್ ಮಾಡ್ಕೊಡ್ತೀನಿ. 30,000 ತಂದ್ರೆ ಸಾಕು, ಡೀಸೆಲ್ ವೆಹಿಕಲ್. ನೆಕ್ಸ್ಟ್ ನೋಡಿ, ವೆರಿ ಡಿಮ್ಯಾಂಡೆಡ್ ವೆಹಿಕಲ್. ನಮ್ಮ ಟ್ರಸ್ಟ್ ಕಾರ್ಡ್ಸ್ ಅಲ್ಲಿ ಎಲ್ಲ ಡಿಮ್ಯಾಂಡ್ ಇರೋಂಥ ವೆಹಿಕಲ್ ತಂದಿದ್ದಾರೆ ಅಂತಾನೆ ಹೇಳ್ಬೋದು. ಬೊಲೆರೋ ಇದೆ ಸರ್. ಇದು ಬಂದು 2013 ಮಾಡಲು ಗಾಡಿ. ಇದು ಅಷ್ಟೇ ಸಿಂಗಲ್ ಓನರ್ ಗಾಡಿನೇ, SLE ವೇರಿಯಂಟ್ ಡೀಸೆಲ್ ಸರ್. ಡೀಸೆಲ್ ವೆಹಿಕಲ್ ಆಗಿದೆ. ಇದು ಅಷ್ಟೇ SLE ನೋಡಬಹುದು. ಹಾಗೆ ನಿಮಗೆ ಫ್ಯಾನ್ಸಿ ನಂಬರ್ ಕೂಡ ಇರ್ತಕ್ಕಂಥ 8808. ಟೈರ್ ಪ್ರೊಫೈಲ್ ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಇದೆ, ಬಾಡಿ ಲೈನಪ್ ಎಲ್ಲ ತುಂಬಾ ಚೆನ್ನಾಗಿದೆ. ಬೊಲೆರೋ ವೆಹಿಕಲ್, ಲೋನ್ ಕೂಡ ಆಗುತ್ತೆ ನಿಮಗೆ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ₹1 ಬೇಡ ಸರ್, 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್. 0 ಡೌನ್ ಪೇಮೆಂಟ್ ಬೊಲೆರೋ. ಓಕೆ, ಪ್ರೊಫೈಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೊಡ್ತೀನಿ. ಓಕೆ, 13 ಮಾಡಲು ಸಿಂಗಲ್ ಓನರ್ ಡೀಸೆಲ್. ಏನ್ ಹೇಳ್ತೀರಾ ಸರ್? ಸರ್ ಈ ಗಾಡಿ ನಾವು ಹೇಳ್ತಿರೋದು ಬಂದು 4,25,000 ಹೇಳ್ತಾ ಇರೋದು. ಫೈನಲ್ ಆನಿವರ್ಸರಿಗೋಸ್ಕರ 3,95,000 ಗಾಡಿ ಕೊಡ್ತಾ ಇದ್ದೀನಿ. ಏನು 3,95,000ಗೆ ಬೊಲೆರೋ ಕೊಡ್ತೀರಾ? ಸಿಂಗಲ್ ಓನರ್? ಸಿಂಗಲ್ ಓನರ್ ಡೀಸೆಲ್ ಗಾಡಿ ಕೊಡ್ತಾ ಇದ್ದೀನಿ ಸರ್. ಓಕೆ, ಅದರಲ್ಲೂ ಡೀಸೆಲ್ ಸಿಂಗಲ್ ಓನರ್ 13 ಮಾಡಲು ಲೋನ್ ಆಗುತ್ತೆ. 30,000 ತನಕ ಇಲ್ಲ, ಮಿಕ್ಕಿದೆಲ್ಲ ಲೋನ್ ಆಗುತ್ತೆ. ಒನ್ ಮೋರ್ ಮೋಸ್ಟ್ ಡಿಮ್ಯಾಂಡೆಡ್ ಇನ್ನೋವಾ ಕೂಡ ಅವೈಲೇಬಲ್ ಇದೆ. ಅದರಲ್ಲೂ ವಿನಾ ಸರ್? ಇದು ಅದರಲ್ಲೂ V ವರ್ಷನ್ ಟಾಪ್ ಎಂಡ್ ಗಾಡಿ ಸರ್. ಇದು ಟಾಪ್ ಎಂಡ್ ಡೀಸೆಲ್, ಟಾಪ್ ಎಂಡ್ ಡೀಸೆಲ್ ಗಾಡಿ ಸರ್. ಓನರ್ ಎಷ್ಟಾಗಿದ್ದಾರೆ ಸರ್? ಸೆಕೆಂಡ್ ಓನರ್ ಗಾಡಿ ಸರ್. ಯಾವ ಮಾಡಲು ಸರ್? 2009 ಮಾಡಲು ಗಾಡಿ. 9 ಮಾಡಲು. ಹೌದು, ಬ್ರ್ಯಾಂಡ್ ನ್ಯೂ ಟೈರ್ ಹಾಕ್ಸಿದ್ದಾರೆ ನೋಡಬಹುದು. ಮ್ಯಾಗ್ ಎಲ್ಲ ಬರುತ್ತೆ ನಿಮಗೆ, 4 ಸೆಟ್ ಬ್ರ್ಯಾಂಡ್ ನ್ಯೂ ಇದೆ. ಬಾಡಿ ಲೈನ್ ಅಪ್ ನೋಡ್ಬೋದು, ಸಿಂಗಲ್ ಸ್ಕ್ರಾಚ್ ಕಾಣ್ಲಿಕ್ಕೆ ಸಿಗಲ್ಲ, ಅಷ್ಟು ಚೆನ್ನಾಗಿ ಮೇಂಟೈನ್ ಆಗಿದೆ. ಈವನ್ ಇಂಟೀರಿಯರ್ ನೋಡಿ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಲೆದರ್ ಎಲ್ಲ ಸೂಪರ್ ಆಗಿದೆ, ಎಲ್ಲೂ ಕೂಡ ಹರಿದಿಲ್ಲ. 7 ಸೀಟರ್ ವೆಹಿಕಲ್ ಬರುತ್ತೆ ಈ ಗಾಡಿ ನೋಡಬಹುದು. ತುಂಬಾ ಸಖತ್ತಾಗಿ ಮೇಂಟೈನ್ ಆಗಿರ್ತಕ್ಕಂಥ 9 ಮಾಡಲು ಸೆಕೆಂಡ್ ಓನರ್. ಡೀಸೆಲ್, ಡಿಫಾಗರ್, ವೈಪರ್ ಎಲ್ಲ ಬರುತ್ತೆ, V ವೇರಿಯಂಟ್ ಆಗಿರೋದ್ರಿಂದ ಇದರ ಕಂಫರ್ಟ್ಲೇ ಬೇರೆ ಅಂತಾನೆ ಹೇಳ್ಬೋದು. ಈ ಇನೋವಾಗೆ ಎಷ್ಟೇ ಇನೋವಾಗಳು ಬರಲಿ, ಹಳೆ ಇನೋವಾಗೆ ಇರತಕ್ಕಂಥ ಡಿಮ್ಯಾಂಡ್ಗೆ ಹತ್ರ ಕಡಿಮೆ ಆಗಲ್ಲ. ಅದರಲ್ಲೂ ಒಳ್ಳೆ ಪ್ರೈಸ್ ಅಲ್ಲಿ ಕೂಡ ಇದೆ. ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀನಿ. ಏನ್ ಹೇಳ್ತೀರಾ ಸರ್ ಪ್ರೈಸ್? ಸರ್ ಈ ಗಾಡಿ ಹೇಳ್ತಾ ಇರೋದು 5.5 ಲಕ್ಷ ಹೇಳ್ತಾ ಇರೋದು ಸರ್. ಟ್ರಸ್ಟ್ ಕಾರ್ಸ್ ಅಲ್ಲಿ ಆನಿವರ್ಸರಿಗೋಸ್ಕರ ದೀಪಾವಳಿ ಆಫರ್ ಅಂತೇಳಿ ಬರೀ 4,95,000 ನೇೋ ನೆಗೋಷಿಯಬಲ್ ಸರ್. ಫೈನಲ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್. 4,95,000 ರೂಪಾಯಿಗೆ ಡೀಸೆಲ್ ಇನೋವಾ V ಟಾಪ್ ಎಂಡ್ ಸಿಗ್ತಾ ಇದೆ ನೋಡಿ. ಅದರಲ್ಲೂ 9 ಮಾಡಲು ಸಿಗ್ತಾ ಇದೆ. ಮಾಡಲು ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ, FC ರನ್ನಿಂಗ್ ಇದೆ. ಎಷ್ಟು ಓಡಿದೆ ಸರ್ ಇದು? 1,77,000 ಓಡಿದೆ ಸರ್. 1,77,000 ಜಿನಿಯನ್ ಓಡಿರೋದು ಸರ್. ಜಿನಿಯನ್ ಸೂಪರ್ ಆಗಿದೆ, ಗಾಡಿ ಕೂಡ ತುಂಬಾನೇ ಚೆನ್ನಾಗಿದೆ. ಬಂದ್ರೆ ನೀವು ಏನಾದ್ರು ತಗೋಬೇಕು ಅಂತ ಆಸೆ ಇಟ್ಕೊಂಡು ಬಂದ್ರೆ ಡೆಫಿನೆಟ್ಲಿ ಬಿಟ್ಟು ಹೋಗಲ್ಲ, ಹಂಗಿದೆ ಗಾಡಿ ಕೂಡ. ಹಾಗೆ ಇನ್ನೋವಾ ಒಂದು ಲೇಟೆಸ್ಟ್ ವೇರಿಯಂಟ್ ಬೇಕು ಅಂದ್ರೆ ಅದನ್ನು ಇದೆ. ಇನ್ನೋವಾ ಕ್ರಿಸ್ಟಾ ಸರ್.
ಈ ಸಲ ಏನು ಕೃಷ್ಣಗಳು ಬೇರೆ ಕಾಣಿಸ್ತಾ ಇದೆ ಟ್ರಸ್ಟ್ ಅಲ್ಲಿ. 4-5 ಕೃಷ್ಣಗಳಿದೆ ಇವಾಗ ಸದ್ಯಕ್ಕೆ ಒಂದಿದೆ, ಮಿಕ್ಕಿದೆಲ್ಲ ಹೊರಗಡೆ ಇದೆ, ತರಿಸ್ಕೊಡ್ತೀನಿ ಬೇಕಾದ್ರೆ. ಎಲ್ಲ ವೈಟ್ ಗಾಡಿಗಳು ಇರೋದು. ಹೌದಾ? ವೈಟ್ ಎಲ್ಲ ವೈಟ್ ಗಾಡಿಗಳು ಡಿಮ್ಯಾಂಡೆಡ್. ಹೇಳಿ ಸರ್. ಇದು ಬಂದು 2017 ಮಾಡಲು ಗಾಡಿ, ಸಿಂಗಲ್ ಓನರ್, ಶೋರೂಮ್ ಹಿಸ್ಟ್ರಿ ಓಡಿದೆ ಸರ್. GX ಇದು ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಾಡಿ ನಿಮ್ಗೆ. ಇದು 17 ಮಾಡಲ್ ಅಲ್ಲ? 17 ಮಾಡಲು ಸಿಂಗಲ್ ಓನರ್, 1,40,000 ಶೋರೂಮ್ ಹಿಸ್ಟ್ರಿ ಓಡಿದೆ ಸರ್ ಗಾಡಿ. ಇದು ಸರ್ವಿಸ್ ರೆಕಾರ್ಡ್ ಇದೆ. ಸರ್ವಿಸ್ ರೆಕಾರ್ಡ್. ಡೀಸೆಲ್ ಮ್ಯಾನ್ಯುವಲ್ ಏನು? ಡೀಸೆಲ್ ಮ್ಯಾನ್ಯುವಲ್ ಗಾಡಿ. ಡೀಸೆಲ್ ಮ್ಯಾನ್ಯುವಲ್. ಓಕೆ, ಕ್ರಿಸ್ಟಾ ಡೀಸೆಲ್ ಮ್ಯಾನ್ಯುವಲ್, ವೈಟ್ ಕಲರ್, ಬಾಡಿ ಲೈನಪ್ ಎಲ್ಲ ತುಂಬಾನೇ ಚೆನ್ನಾಗಿದೆ ನೋಡಬಹುದು. GX ಬರುತ್ತೆ, ಮಿಡ್ ಬೇಸ್ ವೇರಿಯಂಟ್ ಬರುತ್ತೆ. ಹೌದು. ಓಕೆ, ಬ್ರ್ಯಾಂಡ್ ನ್ಯೂ ಟೈರ್ ಬರುತ್ತೆ, ಮ್ಯಾಗ್ ಬರುತ್ತೆ ನೋಡಬಹುದು. 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. 1,40,000 ಸರ್ವಿಸ್ ರೆಕಾರ್ಡ್ ಓಡಿದೆ. ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ವುಡನ್ ಆಕ್ಸೆಂಟ್ ಅಲ್ಲಿ ಡ್ಯಾಶ್ ಬೋರ್ಡ್ ಬರುತ್ತೆ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವಿತ್ ಟಚ್ ಸ್ಕ್ರೀನ್ ಸಿಸ್ಟಮ್. ಲೆದರ್ ಎಲ್ಲ ಚೆನ್ನಾಗಿದೆ, ಎಲ್ಲೂ ಕೂಡ ಹರಿದಿಲ್ಲ, ಕಿತ್ತಿಲ್ಲ. ಸರ್ ಏನ್ ಸರ್ ಇದು 8 ಸೀಟರ್ ವೆಹಿಕಲ್? 8 ಸೀಟರ್ ಗಾಡಿ ಸರ್ ಇದು. 8 ಸೀಟರ್ ಗಾಡಿ, ಅದ್ರಲ್ಲಿ ಸಿಂಗಲ್ ಓನರ್ ಗಾಡಿ ಸರ್. ಸೂಪರ್. 8 ಸೀಟರ್ ವೆಹಿಕಲ್, ಇನ್ನೋವಾ ಕ್ರಿಸ್ಟಾ ವೈಟ್ ಕಲರ್ ನೋಡಿ. ಅದರಲ್ಲೂ ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇದ್ದೀನಿ ಸರ್. ಮಾರ್ಕೆಟ್ ಅಲ್ಲಿ ಚಾಲೆಂಜಿಂಗ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್. ಎಂಟೈರ್ ಮಾರ್ಕೆಟ್ ಹುಡುಕೊಂಡ್ಬಂದ್ರೆ ನಿಮ್ಗೆ ಈ ರೇಟಿಗೆ ಸಿಗಲ್ಲ, ಆ ರೇಟ್ ಗಾಡಿ ಕೊಡ್ತೀನಿ ಸರ್. ಸಿಂಗಲ್ ಓನರ್ ವಿತ್ KA ಮಾಡಿ ಕೊಡ್ತೀನಿ. ಡೆಡ್ ಫೈನಲ್ ಸರ್, ಇದಕ್ಕಿಂತ ₹1 ಅದೇ ರೀತಿ ಕಡಿಮೆ ಆಗಲ್ಲ. 13,90,000 ಫೈನಲ್ ಮಾಡಿ ಕೊಡ್ತೀನಿ ಸರ್. ವಿತ್ KA? ವಿತ್ KA ಸರ್. ಏನ್ ಹೇಳ್ತಿದ್ದೀರಾ ಸರ್? ಕ್ರಿಸ್ಟಾ ಸರ್ ಅದು? ಇನ್ನೋವಾ ಕ್ರಿಸ್ಟಾನೇ ಸರ್. ಇನ್ನೋವಾ ಪ್ರೈಸಲ್ಲಿ ಇನ್ನೋವಾ ಕ್ರಿಸ್ಟಾನೇ ಗಾಡಿ ಕೊಡ್ತಾ ಇದ್ದೀನಿ. ಅದರಲ್ಲೂ ಸಿಂಗಲ್ ಓನರ್ ಗಾಡಿ, ರೆಕಾರ್ಡೆಡ್ ಮೈಲೇಜ್ ಓಡಿರೋ ಗಾಡಿ ಕೊಡ್ತೀನಿ ಸರ್. 13,95,000 ಇನ್ನೋವಾ ಕ್ರಿಸ್ಟಾ, ಅದರಲ್ಲೂ ವೈಟ್ ಕಲರ್, 1,40,000 ಸರ್ವಿಸ್ ರೆಕಾರ್ಡ್ ಓಡಿರ್ತಕ್ಕಂಥ, ಅದರಲ್ಲೂ ಸಿಂಗಲ್ ಓನರ್ ಡೀಸೆಲ್ ಮ್ಯಾನ್ಯುವಲ್ 8 ಸೀಟರ್ ವೆಹಿಕಲ್ ಸಿಗ್ತಾ ಇದೆ ನಿಮಗೆ. ಅದರಲ್ಲೂ KA ಮಾಡೇ ಗಾಡಿ ಕೊಡ್ತೀನಿ ಸರ್ ನಿಮಗೆ. ವಿತ್ KA, ಅದರಲ್ಲೂ NOC ಅಲ್ಲ ನಿಮಗೆ. 13,95,000 ವಿತ್ KA ಸರ್. ಡೆಡ್ ಫೈನಲ್ ಸರ್, ಯಾವುದೇ ರೀತಿ ನೆಗೋಷಿಯಬಲ್ ಇಲ್ಲ ಸರ್. ನೆಗೋಷಿಯಬಲ್ ಡೆಫಿನೆಟ್ಲಿ ಆಗೋದಿಲ್ಲ, ಬಿಕಾಸ್ ಈ ಪ್ರೈಸ್ ರೇಂಜ್ ನಿಮಗೆ 16 ಮಾಡಲ್ ಅಲ್ಲ, 15 ಮಾಡಲ್ ಸಿಗಲ್ಲ ನಿಮಗೆ. ಅಂತ 17 ಮಾಡಲ್ ಸರ್. ಇದರಲ್ಲಿ ನಾನು 17 ಮಾಡಲ್ ಇನ್ನೋವಾ ಕ್ರಿಸ್ಟಾ ಕೊಡ್ತೀನಿ ಸರ್. ಎಸ್. ಆದ್ರೆ ಆಫ್ಟರ್ ನಿಮಗೆ ಟ್ಯಾಕ್ಸ್ ಕಟ್ ಆದ್ಮೇಲೆ ಲೋನ್ ಕೂಡ ಆಪ್ಷನ್ ಇದೆ. ಹೌದು ಸರ್. ಈಗಲೂ ಬೇಕಾ ಈಗಲೂ ಲೋನ್ ಮಾಡ್ಕೊಡ್ತೀನಿ ಸರ್. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 11 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್. ಟ್ಯಾಕ್ಸ್ ಏನ್ ಬರ್ಬೋದು ಸರ್? ಈ ಗಾಡಿ ಟ್ಯಾಕ್ಸ್ ಬಂದು 1,70,000, 160ರಿಂದ 170 ಟ್ಯಾಕ್ಸ್ ಬರುತ್ತೆ ಸರ್. ಹತ್ರ ಒಂದು 2 ಲಕ್ಷ ತಂದ್ರೆ ಮಿಕ್ಕಿ ಲೋನ್ ಮಾಡಿಸಬಹುದು. ಹೌದು, ಮಿಕ್ಕಿ ಲೋನ್ ಮಾಡ್ಕೊಡ್ತೀನಿ. 11 ಲಕ್ಷ ಲೋನ್ ಮಾಡ್ಕೊಡ್ತೀನಿ, ಮಿಕ್ಕಿದೇನಿದೆ ಡೌನ್ ಪೇಮೆಂಟ್ ಮಾಡಿ ಸರ್. ಸೂಪರ್ ಸರ್. ಇವಾಗ ಡಾಕ್ಯುಮೆಂಟ್ಸ್ ಪ್ರೊಸೆಸ್ ಅಲ್ಲಿ ಎಷ್ಟು ದಿವಸ ಬೇಕಾಗಬಹುದು ಸರ್? ಇದಕ್ಕೆ 3 to 4 ವರ್ಕಿಂಗ್ ಡೇಸ್. NOC ಬಂದಿದೆ ಆಲ್ರೆಡಿ. ನಂಬರ್ 3 ಡೇಸ್ ಅಲ್ಲಿ ಮಾಡಿ ಕೊಡ್ತೀನಿ ಸರ್. ಆಕ್ಚುಲಿ ನೀವು ಕರ್ನಾಟಕ ವೆಹಿಕಲ್ ನೀವು ಹುಡ್ಕಕ್ಕೂ ಆಗಲ್ಲ, ಮುಟ್ಟಕ್ಕೂ ಆಗಲ್ಲ, ಅಂತ ಬಿಸಿ ರೇಟ್ ಅಲ್ಲಿ ಇರ್ತದೆ. ಅಂತದ್ರಲ್ಲಿ ನೋಡಿ ತುಂಬಾ ಕಡಿಮೆ ಇದೆ ಕ್ರಿಸ್ಟಾ. ಡೆಲ್ಲಿಗೆ ಹೋದ್ರು ನಿಮ್ ಡೆಲ್ಲಿಲಿ ರೇಟ್ ಹೇಳ್ತಾರೆ, ಅಲ್ಲಿಂದ ನೀವು ಇಲ್ಲಿಗೆ ತಂದು KA ಮಾಡೋಕೆ ನಿಮ್ಗೆ 16 ಲಕ್ಷ ಬೀಳುತ್ತೆ. ಡೆಲ್ಲಿ ಗಾಡಿ ಎಲ್ಲ KA ಗಾಡಿ ಮಾಡಿ ಕೊಡ್ತೀನಿ ಸರ್. ಡೆಲ್ಲಿ ಪ್ರೈಸ್ ಎಲ್ಲ KA ಗಾಡಿ ಮಾಡಿ ಕೊಡ್ತೀನಿ. ಸೂಪರ್. ಕಂಡೀಷನ್ ಮಾತ್ರ ಸೂಪರ್ ಅಲ್ಟಿಮೇಟ್ ಆಗಿ, ಎಕ್ಸ್ಟೀರಿಯರ್ ಲುಕ್ ಇದೆ, ಇಂಟೀರಿಯರ್ ಲುಕ್ ಇದೆ ಅಂತಾನೆ ಹೇಳ್ಬೋದು. ಸೂಪರ್ ಆಗಿದೆ ಗಾಡಿ. ತಗೊಂಡೋಗಿ ಒಂದು ಸರ್ವಿಸ್ ಮಾಡ್ಕೋಬೇಕು ಅಷ್ಟೇ ಸರ್. ಆ ತರ ಟೇಸ್ಟ್ ಅಲ್ಲಿ ಇದೆ ಸರ್ ಗಾಡಿ ಮಾತ್ರ. ಓಕೆ, ಸೂಪರ್. ಖುಷಿ ಆಯ್ತು. ಪ್ರೈಸ್ ಕೂಡ ತುಂಬಾನೇ ಚೆನ್ನಾಗಿತ್ತು. ಹಾಗೆ ನೆಕ್ಸ್ಟ್ ಅದು ಹೋಗೋಣ, ಪೋಲೋ ಹೋಗೋಣ ಸರ್. ಪೋಲೋ ಹೇಳಿ ಸರ್. ಸರ್ 2010 ಮಾಡಲು ಗಾಡಿ, ಡೀಸೆಲ್. ಇದು ಅಷ್ಟೇ ಸೆಕೆಂಡ್ ಓನರ್, ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಾಡಿ. ಇದು ಡೀಸೆಲ್ ಸರ್ ಇದು? ಹೌದು ಸರ್, ಇದು ಡೀಸೆಲ್ ವೆಹಿಕಲ್, ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರೋ ಗಾಡಿ ಸರ್. ಈ ಗಾಡಿ ಯೂನಿಕ್ ಕಲರ್ ಗಾಡಿ. ಡೆಡ್ ಫೈನಲ್ 2,35,000 ಗಾಡಿ ಮಾಡ್ಕೊಡ್ತೀನಿ. ಏನು 2,35,000 ಪೋಲೋ ಕೊಡ್ತೀರಾ? ಪೋಲೋ ಸರ್, ಅದು ನೋಡಿ KA ಗಾಡಿನೇ ಸರ್. ಪ್ಯೂರ್ ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್, 2,35,000ಕ್ಕೆ KA ರಿಜಿಸ್ಟ್ರೇಷನ್ ವೆಹಿಕಲ್. ಅದರಲ್ಲೂ ಪೋಲೋ ಸಿಗ್ತಾ ಇದೆ ನಿಮಗೆ. ಡೀಸೆಲ್, ಅದರಲ್ಲೂ ಪೆಟ್ರೋಲ್ ಅಲ್ಲ, ಇದು ಪೆಟ್ರೋಲ್ ಅಲ್ಲ, ಡೀಸೆಲ್ ಗಾಡಿ ಸರ್ ಇದು. ಓಕೆ, ಸೂಪರ್ ಸರ್. ಹಾಗೆ ನೆಕ್ಸ್ಟ್ ಇದೆಯಾ ಸರ್? ಸರ್ ಸ್ಯಾಂಟ್ರೋ 2018 ಮಾಡಲು ಗಾಡಿ, ಸೆಕೆಂಡ್ ಓನರ್, ಸ್ಪೋರ್ಟ್ಸ್ ವೇರಿಯಂಟ್ ಸರ್. 2018 ಮಾಡಲು, 6600 ನಂಬರ್ ಕೂಡ ನೋಡಬಹುದು, ಫ್ಯಾನ್ಸಿ ನಂಬರ್. 18 ಮಾಡಲು, ಲೋನ್ ಆಗುತ್ತೆ. ಹೌದು. ಸಿಂಗಲ್ ಓನರ್? ಸೆಕೆಂಡ್ ಓನರ್ ಗಾಡಿ. ಸೆಕೆಂಡ್ ಓನರ್. ಏನ್ ಹೇಳ್ತೀರಾ ಸರ್? ಸರ್ ಈ ಗಾಡಿ ನಾವು ಹೇಳ್ತಾರೆ 4,25,000. ಡೆಡ್ ಫೈನಲ್ ಆನಿವರ್ಸರಿಗೆ, ಡೆಡ್ ಫೈನಲ್ SR ನೋಡಿ 3,95,000 ಗಾಡಿ. ಏನು 3,95,000 18 ಮಾಡಲು ಕೊಡ್ತೀರಾ? ಹೌದು, 18 ಮಾಡಲು ಸ್ಯಾಂಟ್ರೋ, ಸೆಕೆಂಡ್ ಓನರ್, ಸ್ಪೋರ್ಟ್ಸ್ ಎಡಿಷನ್ ಗಾಡಿ ಸರ್. ಅದರಲ್ಲೂ ಸ್ಯಾಂಟ್ರೋ ಒಳ್ಳೆ ಮೈಲೇಜ್ ಬರುತ್ತೆ ನಿಮಗೆ. 18, 20, 18 ಅಂತೂ ಬರುತ್ತೆ ಸರ್. ಮ್ಯಾಕ್ಸಿಮಮ್ 18 ಆದ್ರೂ ಬಂದೇ ಬರುತ್ತೆ. ಈ ಗಾಡಿ ನೋಡಿ ತುಂಬಾನೇ ಖುಷಿ ಆಯ್ತು. ಗಾಡಿ ಬಾಡಿ ಲೈನಪ್ ಎಲ್ಲ ತುಂಬಾನೇ ಮಾಡಿಫಿಕೇಶನ್ ಮಾಡಿಸ್ಬಿಟ್ಟಿದ್ದಾರೆ. ಫ್ರಂಟ್ ಬಾನೆಟ್ ಎಲ್ಲ ನೋಡ್ಬೋದು, ಏರ್ ವೆಂಟಿಲೇಷನ್ ಒಂದು ಡಮ್ಮಿ ಸಿಸ್ಟಮ್ ಎಲ್ಲ ಮಾಡಿದ್ರೆ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಹೇಳಿ ಸರ್ ಇದ್ರ ಬಗ್ಗೆ. ಸರ್ ಇದು ಬಂದು 2014 ಮಾಡಲು ಗಾಡಿ, ಐಲೈನ್, ಸೆಕೆಂಡ್ ಓನರ್. 14 ಮಾಡಲು ಸೆಕೆಂಡ್ ಓನರ್ ಗಾಡಿ, ಐಲೈನ್ ಸರ್. ಫುಲ್ಲಿ ಟಾಪ್ ಅಂಡ್ ಫುಲ್ ಮಾಡಿಫೈಡ್ ಆಗಿರೋ ಗಾಡಿ. ಡೀಸೆಲ್ ಪೆಟ್ರೋಲ್ ಸರ್? ಡೀಸೆಲ್ ಗಾಡಿ ಸರ್ ಇದು. ಡೀಸೆಲ್ ಗಾಡಿ ಸರ್ ಇದು. ಓಕೆ, ಡ್ಯೂಯಲ್ ಟೋನ್ ಫಿನಿಶ್ ಆಗಿದೆ ನೋಡಬಹುದು. ರೆಡ್ ಅಂಡ್ ಬ್ಲಾಕ್ ಫಿನಿಶ್ ಆಗಿದೆ. ಆ ಬಾನೆಟ್ ಕೂಡ ಕಲರ್ ಬ್ಲಾಕ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ, ವೈಬ್ರೆಂಟ್ ಅನ್ನಿಸ್ತಾ ಇದೆ. ಹಿಂದ್ಗಡೆ ನಿಮಗೆ ಸ್ಪಾಯ್ಲರ್ ಕೂಡ ತುಂಬಾನೇ ಯುನೀಕ್ ಸ್ಪಾಯ್ಲರ್ ಹಾಕಿದ್ದಾರೆ. ಆ ತರ ಸ್ಪಾಯ್ಲರ್ ನಿಮ್ಗೆ ನಾರ್ಮಲ್ ಆಗಿ ಕಾಣ್ಲಿಕ್ಕೂ ಸಿಗಲ್ಲ. ಹಾಗೆ ಸ್ಮೋಕಿ ಡಿಸೈನಲ್ಲಿ ನೋಡಬಹುದು. ಹೆಡ್ ಲ್ಯಾಂಪ್ ಯೂನಿಟ್ ಕೂಡ ಇದೆ, ಹಾಗೆ ಫಾಗ್ ಲ್ಯಾಂಪ್ಸ್ ಬರುತ್ತೆ. ಟೈರ್ ಪ್ರೊಫೈಲ್ ಆಲ್ಮೋಸ್ಟ್ 90% ಇದೆ. ವಿತ್ ಮ್ಯಾಗ್ ಎಲ್ಲೋ ಕ್ಯಾಲಿಪರ್ ಮಾಡಿಸಿದ್ದಾರೆ. ಡ್ಯೂಯಲ್ ಟೋನ್ ಫಿನಿಶ್ ಆವಾಗಲೇ ಹೇಳಿದೆ. ಇಂಟೀರಿಯರ್ ಬಂತು ಅಂತ ಆದರೆ ಕಂಪನಿ ಫಿಟೆಡ್ ಸಿಸ್ಟಮ್, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಡೀಸೆಲ್ ವೆಹಿಕಲ್ ಆಗಿರುತ್ತೆ. ಸ್ಪಾಯ್ಲರ್ ಕೂಡ ನೋಡ್ಬೋದು, ಚೆನ್ನಾಗಿದೆ. 14 ಮಾಡಲು, ಸೆಕೆಂಡ್ ಓನರ್ ಆಗಿರ್ತಕ್ಕಂಥ ಡೀಸೆಲ್ ವೆಹಿಕಲ್. ಹೌದು. ಏನು ಹೇಳ್ತೀರಾ ಸರ್? ಸರ್ ಈ ಗಾಡಿ ಡೆಡ್ ಫೈನಲ್ SR ನೋ ಡೀಲ್ ಸರ್. 3,95,000 ಫೈನಲ್ ಮಾಡ್ಕೊಡ್ತೀನಿ ಸರ್. 3,95,000ಕ್ಕೆ ಡೀಸೆಲ್ ವೆಹಿಕಲ್, 14 ಮಾಡಲು, ಲೋನ್ ಆಗುತ್ತೆ. ಹೌದು ಪೋಲೋ.
50,000 ತಗೊಂಬನ್ನಿ ಮಿಕ್ಕಿ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ 50,000 ತಂದ್ರೆ ಪೋಲೋ ಲೋನ್ ಆಗುತ್ತೆ 3,95,000ಕ್ಕೆ 14 ಮಾಡಲ್ ಸಿಗ್ತಾ ಇದೆ ನಿಮಗೆ. ಡೆಫಿನೆಟ್ಲಿ ಒಳ್ಳೆ ವೆಹಿಕಲ್ ವಿತ್ ಮಾಡಿಫಿಕೇಶನ್ ಎಲ್ಲ ತುಂಬಾನೇ ಆಗಿದೆ ಅಂತಾನೆ ಹೇಳ್ಬೋದು ಗಾಡಿ ಕೂಡ. ಹಾಗೆ ಡಸ್ಟರ್ ಇದೆ, ಡೀಸೆಲ್ ವೆಹಿಕಲ್ ಕೂಡ ಇದೆ. ಹೇಳಿ ಸರ್ ಇದ್ರ ಬಗ್ಗೆ. ಸರ್ ಇದು ಬಂದು 2013 ಮಾಡಲು ಗಾಡಿ, ಸೆಕೆಂಡ್ ಓನರ್ RXZ ಫುಲ್ಲಿ ಟಾಪ್ ಅಂಡ್ ಗಾಡಿ ಸರ್. RXZ ಇದು 110 PS ಸರ್, 110 PS RXZ ಟಾಪ್ ಅಂಡ್ ವೆಹಿಕಲ್ ಬರುತ್ತೆ. ಡಿಫಾಗರ್ ವೈಪರ್ ಎಲ್ಲ ಬರುತ್ತೆ ನಿಮ್ಗೆ, ಕಂಪ್ಲೀಟ್ಲಿ A to Z ಆಪ್ಷನ್ ಬರುತ್ತೆ. ಇವನ್ ನಿಮಗೆ ರಿವರ್ಸ್ ಕ್ಯಾಮ್ರಾ ಇದೆ, 3 ಪಾರ್ಕಿಂಗ್ ಸೆನ್ಸರ್ಸ್ ವಿತ್ ಟೈರ್ ಪ್ರೊಫೈಲ್ ಆಲ್ಮೋಸ್ಟ್ ಒಂದು 90% ವಿತ್ ಮ್ಯಾಗ್ ಬರುತ್ತೆ. ಇವನ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ಆಫ್ಟರ್ ಮಾರ್ಕೆಟ್ ಇದೆ, ಲೆದರ್ ಎಲ್ಲ ಚೆನ್ನಾಗಿದೆ, ಎಲ್ಲೂ ಕೂಡ ಅರ್ದಿಲ್ಲ. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ನು, ಪವರ್ಗೂ ಸೈ, ಮೈಲೇಜ್ಗೂ ಸೈ ಅಂತಾನೆ ಹೇಳ್ಬೋದು. 14 ಮಾಡಲ್ ಅಲ್ವಾ? ಹೌದು ಸರ್, 13 ಮಾಡಲು ಗಾಡಿ, 13 ಮಾಡಲ್, ಸೆಕೆಂಡ್ ಓನರ್ RXZ 13 ಮಾಡಲು ಡೀಸೆಲ್. ಏರ್ ಬ್ಯಾಗ್ ABS ಎಲ್ಲ ಬರುವಂತ ಗಾಡಿ ಸರ್, ಫುಲ್ಲಿ ಟಾಪ್ ಅಂಡ್ ಗಾಡಿ ಸರ್. ಈ ಗಾಡಿ ನಾವು ಹೇಳ್ತಾ ಇರೋದು 390 ಹೇಳ್ತಾ ಇರೋದು ಸರ್. 1 year ಆನಿವರ್ಸರಿಗೆ ಡೆಡ್ ಫೈನಲ್ SR ನೋಡಿ ಚಾನ್ಸ್ ಅಂದ್ರೆ 3,50,000 ರೂಪಾಯಿ ಫೈನಲ್ ಕೊಡ್ತೀನಿ ಸರ್. 3.5 ಲಕ್ಷಕ್ಕೆ ಕೊಡ್ತೀರಾ ಈ ಗಾಡಿನ? 3.5 ಲಕ್ಷ ಸರ್. ಅದು ಟಾಪ್ ಅಂಡ್ ಗಾಡಿ, ಅದು ಏರ್ ಬ್ಯಾಗ್ ಬರುವಂತ ಗಾಡಿ ಕೊಡ್ತೀನಿ ಸರ್. ಓಕೆ, ಅದರಲ್ಲೂ 110 PS ಸಿಗುತ್ತೆ ನಿಮಗೆ, 85 PS ಕೂಡ ಸಿಗಲ್ಲ, ಅದರಲ್ಲೂ ಮಾಡಲ್ ಸಿಗಲ್ಲ ನಿಮಗೆ. ಹೌದು ಸರ್, ಈ ಗಾಡಿಗೂ ಲೋನ್ ಮಾಡ್ಕೊಡ್ತೀನಿ. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 50,000 1 ಲಕ್ಷ ತಗೊಂಬಂದ್ರೆ ಮಿಕ್ಕಿ ಲೋನ್ ಮಾಡ್ಕೊಡ್ತೀನಿ ಸರ್. ಡೆಫಿನೆಟ್ಲಿ ಒಂದು 13 ಅಬೌವ್ ಮೇಲೆ ಯಾವ ಗಾಡಿ ತಂದ್ರೂ ಲೋನ್ ಆಗುತ್ತೆ. ಹಾಗೆ ನಿಧಿ ಯಾವ್ದು ಸರ್ ಲೇಟೆಸ್ಟ್ ಮಾಡಲ್ ಯಾವ್ದು ಇದೆ ಸರ್? ಇದು ಕೈಗಾರ ಸರ್, 1 ಲೀಟರ್ ಇಂಜಿನ್, 22 ಮಾಡಲ್ ಗಾಡಿ, ಸಿಂಗಲ್ ಓನರ್. 22 ನಾ? ಹೌದು, 22 ಸಿಂಗಲ್ ಓನರ್ RXZ ಫುಲ್ಲಿ ಟಾಪ್ ಅಂಡ್ RXZ ಬಟನ್ ಸ್ಟಾರ್ಟ್ ಬರುವಂತ ಗಾಡಿ ನೋಡಬಹುದು. ಹಾಗೆ DRLs, ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್, ಫಾಗ್ ಲ್ಯಾಂಪ್ಸ್, ಪ್ರೊಜೆಕ್ಟರ್ ಫಾಗ್ ಲ್ಯಾಂಪ್ಸ್, ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಮ್ಯಾಗ್ ಬರುತ್ತೆ ನೋಡಬಹುದು, ಸೈಡ್ ಇಂಡಿಕೇಟರ್ಸ್, ಮಿರರ್ಸ್, 22 ಮಾಡಲ್ ಸಿಂಗಲ್ ಓನರ್, ಪೆಟ್ರೋಲ್ ಅಲ್ಲಿ ಓಡಿರ್ತಕ್ಕಂಥ ವೆಹಿಕಲ್ ವಿತ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ ನಿಮಗೆ. ಲೆದರ್ ಎಲ್ಲ ಚೆನ್ನಾಗಿದೆ, ಎಲ್ಲೂ ಕೂಡ ಹರಿದಿಲ್ಲ. ಡಿಫಾಗರ್ ವೈಪರ್ ಎಲ್ಲ ಬರ್ತಕ್ಕಂಥ ವೆಹಿಕಲ್, ತುಂಬಾ ಮಾಸಿವ್ ಬಾಡಿ ಲುಕ್ ಇದೆ ಅಂತಾನೆ ಹೇಳ್ಬೋದು. 22 ಮಾಡಲ್ ಸಿಂಗಲ್ ಓನರ್. ಎಷ್ಟು ಓಡಿದೆ ಸರ್ ಇದು ಗಾಡಿ? ಸರ್ ಈ ಗಾಡಿ ಬಂದು 90,000 ಜೆನ್ಯೂನ್ ಶೋರೂಮ್ ಇಷ್ಟೇ ಓಡಿದೆ. ಈ ಗಾಡಿ ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ ಇತ್ತು ನಿಮ್ಗೆ ಏನೋ CNG ಸಮೇತನೇ ಬರುತ್ತೆ ಸರ್. CNG ಇದೆ ಇದರಲ್ಲಿ? ಹೌದು ಸರ್, CNG ವೆಹಿಕಲ್ 2 CNG ಇರುತ್ತೆ ಈ ಸಲ ಸರ್. 3 CNG ಗಾಡಿ ಇದೆ, 2 ಇಲ್ಲಿದೆ ಸದ್ಯಕ್ಕೆ. ಹೌದಾ? ಇದು CNG ಸಿಂಗಲ್ ಓನರ್ ಗಾಡಿ. ಮೈಲೇಜ್ ಏನಂದ್ರೆ 25+ ಮೈಲೇಜ್ ಬರುವಂತ ಗಾಡಿ ಸರ್ ಇದು. ಓಕೆ, ಸೂಪರ್. CNG ಧಮಾಕ ಈ ಸಲ. ಸಿಂಗಲ್ ಓನರ್, ಅದು ಶೋರೂಮ್ ಇಷ್ಟೇ ಓಡಿರೋ ಗಾಡಿ ಕೊಡ್ತಾ ಇದೀನಿ ಸರ್. ಫುಲ್ಲಿ ಟಾಪ್ ಅಂಡ್ ಗಾಡಿ, 19,000 ಅಷ್ಟೇ ಓಡಿದೆ. ಹೌದು, 19,000. 90,000. ಓಕೆ ಓಕೆ, ಡೆಫಿನೆಟ್ಲಿ ಒಳ್ಳೆ ಮೈಲೇಜ್ ಸಿಕ್ಕಿದ್ರೆ ಯಾರು ತಾನೇ ಓಡಿಸಲ್ಲ 90,000 ಅಲ್ವಾ? 22 ಮಾಡಲ್ ವೆಹಿಕಲ್ 90,000 ಆಲ್ರೆಡಿ ಓಡ್ಬಿಟ್ಟಿದೆ ಬಿಕಾಸ್ ಆಫ್ ದ ಮೈಲೇಜ್ ಅಂತಾನೆ ಹೇಳ್ಬೋದು. CNG ಸಮೇತ ಬರ್ತಕ್ಕಂಥ ವೆಹಿಕಲ್ ಕೈಗೋರು. ಏನ್ ಹೇಳ್ತೀರಾ ಸರ್ ಪ್ರೈಸ್? ಸರ್ ಈ ಗಾಡಿ ಹೇಳ್ತಿರೋದು 640 ಹೇಳ್ತಿರೋದು. ಫೈನಲ್ ಒಂದು 5,80,000 ಡೆಡ್ ಫೈನಲ್ ಮಾಡ್ಕೊಡ್ತೀನಿ ಸರ್. 5,80,000ಕ್ಕೆ 5,80,000ಕ್ಕೆ CNG ವೆಹಿಕಲ್ ಸಿಗ್ತಾ ಇದೆ. ಅದರಲ್ಲೂ 22 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸಿಗ್ತಾ ಇದೆ ನೋಡಿ, ರೆನಾಲ್ಟ್ ಕೈಗರ್. ಹಾಗೆ ನೆಕ್ಸ್ಟ್ ಇದೆ ಸರ್ ಕಿಯಾ ಸೋನೆಟ್ ಸರ್. 20 ಮಾಡಲ್ ಗಾಡಿ ಸರ್. ಓಕೆ, 20 ಮಾಡಲ್ ಗಾಡಿ, ಸೆಕೆಂಡ್ ಓನರ್ RXT ಪ್ಲಸ್. ಇದು 80,000 ಓಡಿದೆ. IMT ವೇರಿಯಂಟ್ ಇದು, ಕ್ಲಚ್ ಬರಲ್ಲ ನಿಮ್ಗೆ ಇದು ಗಾಡಿ. ಇದು 80,000 ಅಷ್ಟೇ ನಿಮ್ಗೆ ಶೋರೂಮ್ ಹಿಸ್ಟ್ರಿ ಓಡಿರೋದು ಗಾಡಿ. 80,000 ಸರ್ವಿಸ್ ರೆಕಾರ್ಡ್ ಓಡಿದೆ. 20 ಮಾಡಲ್ ವೆಹಿಕಲ್ ಆಗಿರುತ್ತೆ. ಹ್ಯಾಲಜಿನ್ ಲೈಟ್ ಯೂನಿಟ್ ಬರುತ್ತೆ, ಫಾಗ್ ಲ್ಯಾಂಪ್ಸ್, ಪ್ರೊಜೆಕ್ಟರ್ಸ್ ಬರುತ್ತೆ ನೋಡಬಹುದು. ಪ್ಯೂರ್ ಕರ್ನಾಟಕ ವಿತ್ HSRP ನಂಬರ್ ಪ್ಲೇಟ್. ಫ್ರಂಟ್ ಗ್ರಿಲ್ ಎಲ್ಲ ಚೆನ್ನಾಗಿದೆ, ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಬರುತ್ತೆ, ಮ್ಯಾಗ್ ಬರುತ್ತೆ, ಸೈಡ್ ಇಂಡಿಕೇಟರ್ಸ್, ಮಿರರ್ಸ್ ಬರುತ್ತೆ. ಆಲ್ಮೋಸ್ಟ್ ಎಲ್ಲ ಟಾಪ್ ಅಂಡ್ ಫೀಚರ್ಸ್ ಎಲ್ಲ ಬಂದ್ಬಿಡುತ್ತೆ ನಿಮಗೆ. ಒಂದೇ ಒಂದು ಸನ್ ರೂಫ್ ಫೀಸಿಂಗ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗು, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಲೆದರ್ ಎಲ್ಲ ಚೆನ್ನಾಗಿದೆ ನೋಡಬಹುದು. 2020 ಮಾಡೆಲ್ ಆಗಿರೋದ್ರಿಂದ ಸಿಂಗಲ್ ಓನರ್ ಕೂಡ ಆಗಿರುತ್ತೆ ಅಲ್ವಾ ಸರ್? ಸೆಕೆಂಡ್ ಓನರ್ ಗಾಡಿ, ಸೆಕೆಂಡ್ ಓನರ್ ಆಗಿದೆ ಆಲ್ರೆಡಿ. 80,000 ನೋಡಿದೆ. ಏನ್ ಹೇಳ್ತೀರಾ ಸರ್ ಪ್ರೈಸ್? ಸರ್ ಈ ಗಾಡಿ ನಾವು ಹೇಳ್ತಾ ಇರೋದು 7,80,000 ಹೇಳ್ತಾ ಇರೋದು. ಆನಿವರ್ಸರಿಗೋಸ್ಕರ ಚಾನ್ಸ್ ಪ್ರೈಸ್ ಗಾಡಿ ಕೊಡ್ತಾ ಇದೀನಿ ಸರ್. ಡೆಡ್ ಫೈನಲ್ 6,90,000 ರೂಪಾಯಿ ಗಾಡಿ ಕೊಡ್ತೀನಿ. ಏನು 6,90,000ಕ್ಕೆ 20 ಮಾಡಲ್? ಹೌದು ಸರ್, ಅದ್ರಲ್ಲಿ ಶಿಫ್ಟ್ ಕೊಡಲ್ಲ. ಆ ರೇಟಿಗೆ ನಾನು ಸೋನೆಟ್ ಕೊಡ್ತೀನಿ. ಅದ್ರಲ್ಲಿ ಶೋರೂಮ್ ಹಿಸ್ಟ್ರಿ ಓಡಿರೋ ಗಾಡಿ ಕೊಡ್ತೀನಿ ಸರ್. ಓಕೆ, ವಿತ್ ಸರ್ವಿಸ್ ಹಿಸ್ಟ್ರಿ ಎಲ್ಲ ಮೇಂಟೈನ್ ಆಗಿರ್ತಕ್ಕಂಥ ಟ್ರಸ್ಟ್ ಕಾರ್ಸ್ ಅಲ್ಲಿ ಈ ಸಲ ಎಲ್ಲ ಧಮಾಕ ಅಂತಾನೆ ಹೇಳೋದು. ಈ ಗಾಡಿಗೂ ಲೋನ್ ಆಗುತ್ತೆ. ಎಷ್ಟು ಇರಬೇಕಾಗುತ್ತೆ ಸರ್? 50,000 ತಗೊಂಡ್ರೆ ಸರ್ ಇದಕ್ಕೂ ಲೋನ್ ಮಾಡ್ಕೊಡಿ. 50,000 ಸಾಕಾ? ಹೌದು ಸರ್, 50,000 ತಗೊಂಡ್ರೆ ಇದಕ್ಕೂ ಲೋನ್ ಮಾಡ್ಕೊಡಿ. ಇದೆಲ್ಲ ಲೋನ್ ಆಗುತ್ತೆ ನೋಡಿ. ಯಾರಾದ್ರೂ ಸ್ಕೋಡಾ ಹುಡುಕ್ತಾ ಇದ್ರೆ ಅದರಲ್ಲೂ ನ್ಯೂ ಶೇಪ್ ವೆಹಿಕಲ್ ಬರುತ್ತೆ ನಿಮಗೆ, ನ್ಯೂಲಿ ಪ್ಲೇಸ್ಮೆಂಟ್ ಲೋಗೋ ಸಮೇತ ಬರ್ತಕ್ಕಂಥ ವೆಹಿಕಲ್ ಸ್ಕೋಡಾ. ಹೇಳಿ ಸರ್ ಇದ್ರ ಬಗ್ಗೆ ಡೀಟೇಲ್ಸ್. ಸರ್ 2015 ಮಾಡಲ್ ಗಾಡಿ, ಡೀಸೆಲ್ ಸಿಂಗಲ್ ಓನರ್ ಗಾಡಿ ಸರ್. 15 ಮಾಡಲ್ ಡೀಸೆಲ್ ಸರ್ ಇದು? ಹೌದು ಸರ್, ಡೀಸೆಲ್ ಸಿಂಗಲ್ ಓನರ್ ಗಾಡಿ ಸರ್. ಸೂಪರ್ ಡೀಸೆಲ್ ವೆಹಿಕಲ್ ಆಗಿರುತ್ತೆ ನಿಮಗೆ ಸ್ಕೋಡಾ. ಅದರಲ್ಲೂ ನಿಮಗೆ ಫ್ರಂಟ್ ಅಲ್ಲಿ ಲೈಟ್ ಯೂನಿಟ್ ಎಲ್ಲ ತುಂಬಾನೇ ಚೆನ್ನಾಗಿದೆ ನೋಡಬಹುದು. ಎಲ್ಲೂ ಕೂಡ ಒಂದು ಆ ಎಲ್ಲೋ ಇಶ್ ಆ ಥರ ಏನು ಅನ್ನಿಸ್ತಾ ಇಲ್ಲ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಮ್ಯಾಗ್ ಬರುತ್ತೆ ನಿಮಗೆ, 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಲೆದರ್ ಬರುತ್ತೆ, ಈವನ್ ಟಚ್ ಸ್ಕ್ರೀನ್ ಸಿಸ್ಟಮ್, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಡೀಸೆಲ್ ವೆಹಿಕಲ್ ಆಗಿರುತ್ತೆ. ಒಳ್ಳೆ ಮೈಲೇಜ್ ಕೂಡ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ಕಾಮನ್ ಆಗಿ ಬರುತ್ತೆ, ಲೆದರ್ ಎಲ್ಲ ಚೆನ್ನಾಗಿದೆ. ಡ್ರೈವರ್ ಸೈಡ್ ಸ್ವಲ್ಪ ಹರಿದಿದೆ, ಬಟ್ ಕಂಪನಿ ಫಿಟೆಡ್ ಬಂದ್ಬಿಟ್ಟು ಒಳಗಡೆ ಇದೆ ನೋಡ್ಬೋದು. ಇದು ಆಫ್ಟರ್ ಮಾರ್ಕೆಟ್ ಹಾಕ್ಸಿದ್ದಾರೆ, ಅದೊಂದು ಹರಿದಿದೆ ಅಷ್ಟೇ. ಲೆದರ್ ನೋಡ್ಬೋದು, ಬ್ಯಾಕ್ ಸೈಡ್ ಎಲ್ಲ ಚೆನ್ನಾಗಿದೆ. ಹಾಗೆ AC ವೆಂಟ್ಸ್ ಬರುತ್ತೆ. 15 ಮಾಡಲ್ ಡೀಸೆಲ್ ವೆಹಿಕಲ್ ಸ್ಕೋಡಾ. ಏನ್ ಹೇಳ್ತೀರಾ ಸರ್ ಪ್ರೈಸ್? ಸರ್ ಈ ಗಾಡಿ ಹೇಳ್ತಿರೋದು 4,70,000 ಹೇಳ್ತಿರೋದು. ಆನಿವರ್ಸರಿಗೆ ಫೈನಲ್ ಪ್ರೈಸ್ 3,95,000 ರೂಪಾಯಿ ಫೈನಲ್ ಗಾಡಿ ಕೊಡ್ತೀವಿ. ಏನು 3,95,000 ರೂಪಾಯಿಗ? ಹೌದು, 15 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. 2015 ಮಾಡಲ್, ಅದರಲ್ಲೂ ಡೀಸೆಲ್ ಲೋನ್ ಅಂತ ಹೋಗ್ತೀರಾ, 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್. 0 ಡೌನ್ ಪೇಮೆಂಟ್ ನೋಡಿ. ಏನೋ ಒಬ್ಬ ಧಮಾಕ ಈ ಸಲ 1 ಇಯರ್ ಆನಿವರ್ಸರಿಗೆ
Full ಅಲ್ವಾ? ಎಲ್ಲಾ ಗಾಡಿಗಳು 3,95,000 ಯಾರು ಕೊಡ್ತಾರೆ ಸ್ಕೋಡಾ? ಅದ್ರಲ್ಲಿ 15 ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇರೋದು ಸರ್. ಡೀಸೆಲ್ ಗಾಡಿನೇ ಕೊಡ್ತಾ ಇರೋದು. ಸಿಂಗಲ್ ಓನರ್ ಏನು ಸೆಕೆಂಡ್ ಓನರ್ ಥರ್ಡ್ ಓನರ್ ಅಲ್ಲ, ಸೆಕೆಂಡ್ ಓನರ್ ಆಗಿದ್ರೆ ಯೋಚನೆ ಮಾಡ್ಬೇಕು. ಅದರಲ್ಲಿ ನಿಮಗೆ ಟಾಪ್ ಎಂಡ್ ಗಾಡಿ ಸರ್. ಏರ್ ಬ್ಯಾಗ್, ABS, ಅಲಾವಿಲ್ಸ್ ಎಲ್ಲ ಬರುತ್ತೆ. ಲೆದರ್ ಸೀಟ್ ಕವರ್, AC ವೆಂಟ್ಸ್, ರೇರ್ AC, ಸೆಂಟ್ರಲ್ ಲಾಕಿಂಗ್, ಸೀಟ್ ಕವರ್, ರಿವರ್ಸ್ ಕ್ಯಾಮೆರಾ ಫೀಚರ್ಸ್ ಇದೆ ಗಾಡಿ ಸರ್ ಇದು. ಸೂಪರ್. ಹಾಗೆ ರೆನಾಲ್ಟ್ ಕ್ವಿಡ್ ಒಂದಿದೆ ವೈಟ್ ಕಲರ್, ಹೇಳಿ ಸರ್. ಸರ್ 2018 ಮಾಡಲು ಗಾಡಿ, ಆಟೋಮೆಟಿಕ್ ಸಿಂಗಲ್ ಓನರ್ ಗಾಡಿ ಸರ್. ಆಟೋಮೆಟಿಕಾ? ಹೌದು ಸರ್, ಆಟೋಮೆಟಿಕ್. ಓಕೆ. 1 ಲೀಟರ್ ಇಂಜಿನ್, ಸಿಂಗಲ್ ಓನರ್, RXT ಆಪ್ಷನಲ್. 1 ಲೀಟರ್ RXT ಟಾಪ್ ಎಂಡ್ ಆಪ್ಷನಲ್ ಬರುತ್ತೆ, ಅದರಲ್ಲಿ ಬರುತ್ತೆ ಸರ್. ಏರ್ ಬ್ಯಾಗ್ ಬರೋ ಗಾಡಿ ಇದೆ ನಿಮಗೆ ಇದು. ಏರ್ ಬ್ಯಾಗ್ ಬರುತ್ತಾ? ಡ್ಯೂಯಲ್ ಬರುತ್ತಾ? ಸಿಂಗಲ್ ಏರ್ ಬ್ಯಾಗ್. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ನಿಮಗೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಮ್ಯಾಗ್ ಬರಲ್ಲ, ಕ್ಯಾಪ್ಸ್ ಹಾಕ್ಸಿದ್ದಾರೆ, ಲೆದರ್ ಚೆನ್ನಾಗಿದೆ ನೋಡ್ಬೋದು. ಹಾಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ, 1 ಲೀಟರ್ ಇಂಜಿನ್ ಬರುತ್ತೆ. ಏನೇ ಒಂದು ಅಪ್ಪ ಆದ್ರೂ 800cc ಅಂದ್ರೆ ಎಳಿಯಲ್ಲ. ಅದ್ರಲ್ಲಿ 1 ಲೀಟರ್ CC ತಗೊಂಡ್ರೆ ನಿಮಗೆ ಸ್ವಲ್ಪ ಅಪ್ಪೆಲ್ಲ ಇದ್ರೆ ತುಂಬಾ ಆರಾಮಾಗಿ ಎಳಿಯುತ್ತೆ ಗಾಡಿ. ಈಸಿ ಮೇಂಟೆನೆನ್ಸ್, 2 ವೀಲರ್ ರೇಂಜ್ ಮೇಂಟೆನೆನ್ಸ್ ಗಾಡಿ ಸರ್. ಆಕ್ಚುಲಿ ಪವರ್ಗೆ ಎಲ್ಲ ಓಕೆ. ನಿಮಗೆ ಒಂದು ಫ್ಯಾಮಿಲಿ, ಚಿಕ್ಕ ಫ್ಯಾಮಿಲಿಗೆ ಯೂಸ್ ಮಾಡ್ತೀರಾ ಅಂದ್ರೆ ಡೆಫಿನೆಟ್ ಆಗಿ ಒಳ್ಳೆ ಪ್ರೈಸಿಂಗ್ ಅಲ್ಲಿ ಕೂಡ ಇರುತ್ತೆ ಅಂತ ಭಾವಿಸ್ತೀನಿ. 18 ಮಾಡಲ್ ಆಗಿರುತ್ತೆ. ಹೇಳಿ ಸರ್. ಸಿಂಗಲ್ ಓನರ್ ಸರ್ ಗಾಡಿ, ಆಟೋಮೆಟಿಕ್. ಓಕೆ ಓಕೆ. ಹಾ, ಈ ಗಾಡಿ ನಿಮಗೆ ಫೈನಲ್ ಒಂದು 2,85,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಏನು 2,85,000? 2,85,000 ಆಟೋಮೆಟಿಕ್, ಮ್ಯಾನ್ಯುಯಲ್ ಸಿಗಲ್ಲ ಸರ್. ಬರೀ 40,000 ಓಡಿದೆ ಸರ್. ಅಷ್ಟೇನಾ? ಹೌದು ಸರ್. 40,000 ಓಡಿರ್ತಕ್ಕಂಥ ಕ್ವಿಡ್ ಆಟೋಮೆಟಿಕ್ ಸಿಗ್ತಾ ಇದೆ ನಿಮಗೆ 2,85,000. 16 ಮಾಡಲು. 16 ಮಾಡಲು ಗಾಡಿ ಸರ್. ಅದ್ರಲ್ಲಿ ಸಿಂಗಲ್ ಓನರ್. ಇವತ್ತು ಹೇಳ್ತೀರಾ ಎಲ್ಲಾ ಗಾಡಿಗಳು ಅಷ್ಟೇ ಸರ್. ಈ ವಿಡಿಯೋದಲ್ಲಿ ಏನ್ ಪ್ರೈಸ್ ಹೇಳ್ತೀನಿ ಅದೇ ಪ್ರೈಸ್ಗೆ ಗಾಡಿ ಕೊಡ್ತೀನಿ. ಅದಕ್ಕಿಂತ ಕಡಿಮೆ ಅಂತ ಯಾವ ಗಾಡಿಗೂ ಆಗಲ್ಲ ಸರ್. ಅದೇ ಪ್ರೈಸ್ ಇನ್ಕ್ಲೂಡಿಂಗ್ ಸರ್. ಯಾಕಂದ್ರೆ ಜಾಸ್ತಿ ಹೇಳಿದ್ರೆ ನಿಮಗೂ ಬರೋರು ಮನ್ಸ್ ಕೆಟ್ಟೋಗ್ಬಿಡುತ್ತೆ. ನೋಡಿ ಈ ಸಲ 1 ಇಯರ್ ಆನಿವರ್ಸರಿ, ಅವ್ರಿಗೂ ಆನಿವರ್ಸರಿ ಮಾಡ್ದಂಗೆ ಆಗ್ಬೇಕು, ಪ್ರೈಸು ಚೆನ್ನಾಗಿ ಆಗ್ಬೇಕು, ಒಳ್ಳೆ ಪ್ರೈಸ್ ಗಾಡಿ ಕೊಡೋಣ ಅಂತ ಅಷ್ಟೇ ಸರ್. ಬಿಸ್ನೆಸ್ ಆಗ್ಬೇಕು, ಎಲ್ಲ ಆಗ್ಬೇಕು. ಹೌದು. ಹಾಗೆ ನೆಕ್ಸ್ಟ್ ನೋಡಿ ಒಂದು ಆಲ್ಟೋ ಇದೆ, ಹೇಳಿ ಸರ್ ಆಲ್ಟೋ ಬಗ್ಗೆ. ಸರ್ 2011 ಮಾಡಲು ಗಾಡಿ, ಸೆಕೆಂಡ್ ಓನರ್, VXI ಗಾಡಿ ಇದು ಸರ್. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್. 11 ಮಾಡಲಾ? 11 ಮಾಡಲು ಗಾಡಿ, ಸೆಕೆಂಡ್ ಓನರ್, VXI. ಓಕೆ. ಏನ್ ಹೇಳ್ತೀರಾ ಸರ್? ಸರ್ ಈ ಗಾಡಿ 2,25,000 ಹೇಳ್ತಿರೋದು. ಡೆಡ್ ಫೈನಲ್ 1,95,000 ರೂಪಾಯಿ ಗಾಡಿ ಕೊಡ್ತೀನಿ. 1,95,000 11 ಮಾಡಲ್ ಕೊಡ್ತೀರಾ? ಆಲ್ಟೋ K10 VXI ಗಾಡಿ ಕೊಡ್ತಾ ಇದ್ದೀನಿ. K10 ಸರ್ ಇದು? K10 ಗಾಡಿ ನಾನು ನಾರ್ಮಲ್ ಅನ್ಕೊಂಡೆ ಸರ್. K10 ಇಂಜಿನ್ ಗಾಡಿ 1,95,000ಕ್ಕೆ 11 ಮಾಡಲ್. ಹೌದು ಸರ್. ಓನರ್ ಎಷ್ಟಾಗಿದ್ದಾರೆ? ಸೆಕೆಂಡ್ ಓನರ್ ಗಾಡಿ ಸರ್. ಸೆಕೆಂಡ್ ಓನರ್, ಅದು K ಸೀರೀಸ್ VXI ಟಾಪ್ ಎಂಡ್ ಗಾಡಿ ಸರ್. K ಸೀರೀಸ್ ಅದು ಆಲ್ಟೋ K10 ಇಡೀ ಮಾರ್ಕೆಟ್ ಅಲ್ಲಿ ಆ ಪ್ರೈಸ್ ಎಲ್ಲೂ ಸಿಗಲ್ಲ ನಿಮಗೆ. ಮಾರ್ಕೆಟ್ ಅವರೇ ಪರ್ಚೇಸ್ ಮಾಡ್ತೀನಿ ಅಂದ್ರೆ 2.20 ಕಡಿಮೆ ಅವರಿಗೆ ಸಿಗಲ್ಲ. ಮೇಲೇನೆ ಸರ್ ಯಾರೇ ಪರ್ಚೇಸ್ ಮಾಡ್ತೀನಿ ಅಂದ್ರೆ ಗಾಡಿ ಅಲ್ವಾ? ನೆಕ್ಸ್ಟ್ ಸರ್ ಇದು ಯಾವುದು ಸರ್? ಇದು ಬಂದು 2012 ಮಾಡಲು ಆಲ್ಟೋ 800 ಗಾಡಿ ಇದು. LX AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ. 800 ಲೀಟರ್ ಇಂಜಿನ್ ಬರೋದು ಈ ಗಾಡಿ ನಿಮಗೆ. 12 ಮಾಡಲು, ಇದು ಅಷ್ಟೇ ಸೆಕೆಂಡ್ ಓನರ್ ಗಾಡಿ. ಇದು ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. ಒಂದು ಆಲ್ಟೋ ಪ್ರೈಸ್ ಅಲ್ಲ, ಆಲ್ಟೋ 800 ಕೊಡ್ತೀನಿ. ಅದು 12 ಮಾಡಲು ಗಾಡಿ. ನಾರ್ಮಲ್ ಆಲ್ಟೋ ಪ್ರೈಸ್ ಅಲ್ಲಿ ಆಲ್ಟೋ 800 ಬ್ರ್ಯಾಂಡ್ ನ್ಯೂ ಟೈರ್ ಇದೆ ನೋಡಬಹುದು. ಇದು ಬಾಡಿ ಸ್ವಲ್ಪ ದೊಡ್ಡದಾಗಿ ಬರುತ್ತೆ, ಬ್ರಾಡ್ ಆಗಿ ಬರುತ್ತೆ. ಹೌದು. ಹೇಳಿ ಸರ್ ಪ್ರೈಸ್. ಸರ್ ಈ ಗಾಡಿ ನಮಗೆ ಡೆಡ್ ಫೈನಲ್ 1,95,000 ರೂಪಾಯಿ ಗಾಡಿ ಕೊಡ್ತೀನಿ. ಇದು 1,95,000. 12 ಮಾಡಲು, 12 ಮಾಡಲು ಗಾಡಿ, ಸೆಕೆಂಡ್ ಓನರ್, LXI ಗಾಡಿ. ಯಾರು ಕೊಡ್ತಾರೆ 12 ಮಾಡಲು ನಿಮಗೆ? 9 ಮಾಡಲ್ ಎಲ್ಲ ಹೇಳ್ತಾರೆ ಆ ಪ್ರೈಸ್ಗೆ. ಅದಲ್ಲ, ನಾನು ಆಲ್ಟೋ 800 ಕೊಡ್ತಾ ಇದ್ದೀನಿ ಸರ್. ಅದು 12 ಮಾಡಲು ಲೋನ್ ಅಂತ 50,000 ತಗೊಂಡು ಮಿಕ್ಕಿದ ಬೇಕಲ್ಲ. ನ್ಯೂ ಶೇಪ್ ಅದರಲ್ಲೂ ನೋಡಿ, ಸೂಪರ್ ಒಳ್ಳೆ ಪ್ರೈಸ್. ಹಾಗೆ ನೆಕ್ಸ್ಟ್ ಇದೆ ಯಾವುದು ಸರ್? ಸರ್ ಸ್ಕೋಡಾ ಫ್ಯಾಬಿಯಾ ಡೀಸೆಲ್ 12 ಮಾಡಲು, ಎಲಿಗೆನ್ಸ್ ಟಾಪ್ ಎಂಡ್ ಗಾಡಿ ಇದು ನಿಮಗೆ. ಇದು 12 ಮಾಡಲಾ? 12 ಮಾಡಲು ಗಾಡಿ, ಟಾಪ್ ಎಂಡ್ ಸಿಂಗಲ್ ಓನರ್ ಗಾಡಿ ಸರ್. ಪೆಟ್ರೋಲಾ ಸರ್? ಡೀಸೆಲ್ ಗಾಡಿ ಸರ್. ಡೀಸೆಲಾ ಸರ್? ಡೀಸೆಲ್ ಸರ್. ಓಕೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ ನೋಡಬಹುದು, ಮ್ಯಾಗ್ ಬರುತ್ತೆ. ಡೀಸೆಲ್ ಇಂಜಿನ್ ಬರ್ತಕ್ಕಂಥ ವೆಹಿಕಲ್. ಫ್ರಂಟ್ ಲುಕ್ ಎಲ್ಲ ತುಂಬಾ ಚೆನ್ನಾಗಿದೆ, ಸಕ್ಕದಾಗಿ ಮೇಂಟೈನ್ ಆಗಿದೆ. ಬಾಡಿ ಲೈನಪ್ ಎಲ್ಲ ತುಂಬಾನೇ ಚೆನ್ನಾಗಿ ನೋಡಬಹುದು. ಟೈರ್ ಇಲ್ಲೂ ಕೂಡ ನೋಡಬಹುದು, ಬ್ರ್ಯಾಂಡ್ ಇದೆ, ವಿತ್ ಮ್ಯಾಗ್ ಬರುತ್ತೆ ನಿಮಗೆ. ಕಂಪ್ಲೀಟ್ಲಿ ಟಾಪ್ ಎಂಡ್ ವೆಹಿಕಲ್, 12 ಮಾಡಲ್ ಆಗಿರುತ್ತೆ, ಡೀಸೆಲ್. ಏನ್ ಹೇಳ್ತೀರಾ ಸರ್? ಏರ್ ಬ್ಯಾಗ್, ABS, ಅಲಾವಿಲ್ಸ್, ಸ್ಟೀರಿಂಗ್ ಕಂಟ್ರೋಲ್ ಎಲ್ಲ ಬರುತ್ತೆ ಸರ್ ಈ ಗಾಡಿಗೆ. ಓಕೆ. ಸಿಂಗಲ್ ಓನರ್ ಗಾಡಿ ಸರ್. ಡೆಡ್ ಫೈನಲ್ 12 ಮಾಡಲು ಗಾಡಿಗೆ, ಸಿಂಗಲ್ ಓನರ್ ಗಾಡಿಗೆ ಇದಕ್ಕಿಂತ ₹1 ಅಂತ ಯಾವುದೇ ಕಾರಣಕ್ಕೂ ಕಡಿಮೆ ಆಗಲ್ಲ. 1,95,000 ರೂಪಾಯಿ ಗಾಡಿ ಕೊಡ್ತೀವಿ. ಏನ್ ಸರ್ ಹೇಳ್ತಾ ಇದ್ದೀರಾ? ಹೌದು ಸರ್. 12 ಮಾಡಲು ಡೀಸೆಲ್ ಸರ್? 1,95,000. 1,95,000 ರೂಪಾಯಿಗೆ ಡೆಡ್ ಫೈನಲ್ ಸರ್. ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ. ಅದಕ್ಕಿಂತ ಯಾವುದೇ ರೀತಿ ಕಡಿಮೆ ಅಂತೂ ಕಡಿಮೆ ಆಗೋದೇ ಇಲ್ಲ. ನಿಮ್ಗೆ ಇಷ್ಟು ಕಡಿಮೆಕ್ಕಿಂತ ಕೇಳಂಗೂ ಇಲ್ಲ ಯಾರುನು. ಕೇಳಿದ್ರು ಅವ್ರಿಗೆ ಬೇಜಾರಾಗ್ಬಿಡುತ್ತೆ. ಇಷ್ಟು ಕಡಿಮೆ ಆಲ್ರೆಡಿ ಕೊಡ್ತಾವ್ರೆ, ಇನ್ನ ಕಡಿಮೆ ಕೇಳಿದ್ರೆ ನನಗೆ ಸರ್ ಫೋನ್ ಮಾಡಿ 1,95,000 ಅಂತ. ಅದಕ್ಕೆ ವಿಡಿಯೋದಲ್ಲೇ ಹೇಳ್ತಾ ಇದ್ದೀನಿ, ಯಾವುದೇ ಗಾಡಿಗೆ ಇವತ್ತು ನೋಡ್ತಾ ಇರೋದ್ರಲ್ಲಿ ₹1 ಕಡಿಮೆ ಆಗಲ್ಲ. ಎಲ್ಲಾ ಗಾಡಿಗೂ ಡೆಡ್ ಫೈನಲ್ ಪ್ರೈಸ್ ಹೇಳ್ತಾ ಇರೋದು 1,95,000. ಐ ಥಿಂಕ್ ಇವರು ಅದ್ರ ಮೇಲೆ ಒಂದು 10,000 ಇಟ್ಕೊಂಡಿರ್ಬೋದು. ಯಾಕಂದ್ರೆ ಸೇಲ್ ಮಾಡೋರು ಕೂಡ ಅಷ್ಟು ಕಡಿಮೆ ಯಾರು ಸೇಲ್ ಮಾಡಿರಲ್ಲ. ಎಕ್ಸ್ಪೆಕ್ಟ್ ಮಾಡಕ್ಕಲ್ಲ. 1 ಇಯರ್ ಆನಿವರ್ಸರಿಗೋಸ್ಕರ ಏನ್ ಬಂದಿದೆ ಅದೇ ಪ್ರೈಸ್ ಎಲ್ಲ ಗಾಡಿಗೂ ಕ್ಲಿಯರ್ ಮಾಡ್ಕೊಡ್ತಾರೆ. ಡೆಫಿನೆಟ್ಲಿ ಒಳ್ಳೆ ನೋಡಿ. ಅದರಲ್ಲೂ ಸಿಂಗಲ್ ಓನರ್ ಅಲ್ವಾ? ಹೌದು ಸರ್, ಸಿಂಗಲ್ ಓನರ್ ಗಾಡಿ. 12 ಮಾಡಲು, ಸಿಂಗಲ್ ಓನರ್, ಡೀಸೆಲ್, ಅದರಲ್ಲೂ ಟಾಪ್ ಎಂಡ್ ಗಾಡಿ. ಟಾಪ್ ಎಂಡ್ ಮಾಡಲು 1,95,000. ಸೂಪರ್. ನೆಕ್ಸ್ಟ್ ಇದೆಯಾ ಸರ್? ಸರ್ ರೆನಾಲ್ಟ್ ಕ್ವಿಡ್ 2015 ಮಾಡಲು, ಸಿಂಗಲ್ ಓನರ್ ಗಾಡಿ ಇದು. ಇದು ಅಷ್ಟೇ ನಿಮ್ಗೆ AC ಪವರ್ ಸ್ಟೀರಿಂಗ್ ಬರುತ್ತೆ, ಲೆದರ್ ಸೀಟ್ ಕವರ್ ಬರುತ್ತೆ, ಸಿಸ್ಟಮ್ ಬರುತ್ತೆ, ಸೆಂಟ್ರಲ್ ಲಾಕಿಂಗ್ ಇದೆ ಗಾಡಿ ನಿಮ್ಗೆ. ಇದು ಓಕೆ. ಸಿಂಗಲ್ ಓನರ್ ಗಾಡಿ ಸರ್. ಈ ಗಾಡಿನ ಅಷ್ಟೇ ಡೆಡ್ ಫೈನಲ್ SR ನೋಡಿಲ್
1,99,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಯಾವ ಮಾಡಲು ಸರ್? ಸರ್ 16 ಮಾಡಲು 15 ಮಾಡಲು ಸಿಂಗಲ್ ಓನರ್ ಸರ್? ಸಿಂಗಲ್ ಓನರ್ ಸರ್. 1,99,000. 1,99,000 ಡೆಡ್ ಫೈನಲ್ ಸರ್. 1 ರೂಪಾಯಿ ಯಾವುದೇ ರೀತಿ ಕಡಿಮೆ ಆಗಲ್ಲ. 15 ಮಾಡಲು ಲೋನ್ ಆಗುತ್ತೆ, 2 ಲಕ್ಷ ಲೋ ಬಜೆಟ್ ಅಲ್ಲಿ ಲೋನ್ ಕೂಡ ಆಗುತ್ತೆ ನಿಮ್ಗೆ. ಸರ್ 0 ಡೌನ್ ಪೇಮೆಂಟ್ ಗಾಡಿ. ಅದ್ರಲ್ಲೂ ಸಿಂಗಲ್ ಓನರ್, ಸೆಕೆಂಡ್ ಓನರ್, ಥರ್ಡ್ ಓನರ್ ಅಲ್ಲ. ನೀವು ತಗೊಂಡ್ ಸೆಕೆಂಡ್ ಓನರ್ ಆದ್ರೆ ನೀವು ಮಾರಿದ್ರು 2 ಲಕ್ಷಕ್ಕೆ ಹೋಗುತ್ತೆ. ಯಾಕೆ ಹೋಗಲ್ಲ ಸರ್? ಕಣ್ಮುಚ್ಕೊಂಡು ಹೋಗುತ್ತೆ. ನೀವು ತಗೊಂಡ್ ಮಾರಿದ್ರು ಆಗುತ್ತೆ. ಅದ್ರಲ್ಲಿ ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇರೋದು ಸರ್ ಇದು. ಡೆಫಿನೆಟ್ಲಿ ಲೋನ್ ಕೊಡಬೇಕು ಅಂತ ಹೇಳಿದ್ರೆ ಕಂಪ್ಲೀಟ್ ಲೋನ್ ಆಗಿ ತಗೊಂಡ ಚಾನ್ಸಸ್ ಇದೆ. ಪ್ರೊಫೈಲ್ ಚೆನ್ನಾಗಿದೆ. 0 ಡೌನ್ ಪೇಮೆಂಟ್, 1 ರೂಪಾಯಿ ಬೇಡ ಸರ್. 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್. ಸೂಪರ್ ಸರ್. ಹಾಗೆ ನಮ್ಮ ಹತ್ರ ಒಂದು ಇಟಿಯೋಸ್ ಕೂಡ ಇದೆ. ಪೆಟ್ರೋಲ್ ಡೀಸೆಲ್ ಸರ್? ಸರ್ ಡೀಸೆಲ್ ಗಾಡಿ ಸರ್. ಇದು ಡೀಸೆಲ್? ಇದು ಡೀಸೆಲ್. ಅದರಲ್ಲೂ GD ವೇರಿಯಂಟ್ ಸರ್ ನಿಮಗೆ. GD ವೇರಿಯಂಟ್. ಓಕೆ. ಬಾಡಿ ಲೈನಪ್ ಎಲ್ಲ ಚೆನ್ನಾಗಿದೆ ನೋಡಿ. ಅದರಲ್ಲೂ ವೈಟ್ ಬೋರ್ಡ್ ವೆಹಿಕಲ್ ಆಗಿರುತ್ತೆ ನಿಮಗೆ. ಡೀಸೆಲ್ ವೆಹಿಕಲ್. ಟೈರ್ ಒಂದು 30% ಇದೆ ಅಂತ ಹೇಳಿ. 30%. ಬಟ್ ಒಂದು ಚೇಂಜ್ ಮಾಡ್ಕೊಂಡ್ರೆ ಒಳ್ಳೇದು. ಲೆದರ್ ಎಲ್ಲ ಚೆನ್ನಾಗಿದೆ ನೋಡ್ಬೋದು. ಹಾಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ. ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ವೆಹಿಕಲ್, ಡೀಸೆಲ್ ವೆಹಿಕಲ್ ಆಗಿರುತ್ತೆ. ಓನರ್ ಎಷ್ಟಾಗಿದ್ದಾರೆ ಸರ್? ಇದು ಬಂದು ಸೆಕೆಂಡ್ ಥರ್ಡ್ ಓನರ್ ಆಗಿದೆ. 12 ಮಾಡಲು ಗಾಡಿ ಸರ್. ಸರ್ ಈ ಗಾಡಿ ಚಾನ್ಸ್ ಪ್ರೈಸಲ್ಲಿ ಗಾಡಿ ಕೊಡ್ತೀನಿ ಸರ್. ಬರೀ 2,95,000 ಡೆಡ್ ಫೈನಲ್ ಗಾಡಿ ಕೊಡ್ತೀನಿ ಸರ್. ಏನು 2,95,000ಗೆ ಡೀಸೆಲ್, ಅದರಲ್ಲೂ ಇಟಿಯೋಸ್ ಮ್ಯಾನ್ಯುಯಲ್ ಸರ್. ಸೂಪರ್ ಕ್ಲಾಸ್ ಆಗಿರೋ ಗಾಡಿ ಕೊಡ್ತೀನಿ ಸರ್. ಇಟಿಯೋಸ್ ಮ್ಯಾನ್ಯುಯಲ್ ಸಿಗ್ತಾ ಇದೆ ನಿಮಗೆ. ಅದರಲ್ಲೂ ನಿಮಗೆ ಮ್ಯಾಗ್ ಗೀಗ್ ಎಲ್ಲ ಬರ್ತಕ್ಕಂಥ ಟಾಪ್ ಅಂಡ್ GD ಬರುತ್ತೆ ಸರ್. ಬರೀ ಟೈರ್ ಒಂದು ಹಾಕೋಬೇಕಷ್ಟೇ ಗಾಡಿ ನಿಮ್ಗೆ. ಇದು ಬೇರೆ ಏನು ಕೆಲಸ ಇಲ್ಲ. ಸೂಪರ್ ಕ್ಲಾಸ್ ಆಗಿರೋ ಗಾಡಿ ಕೊಡ್ತೀನಿ ಸರ್. ಓಕೆ ಸೂಪರ್. ಸಕ್ಕತ್ತಾಗಿದೆ. ಒಳ್ಳೆ ಪ್ರೈಸ್ ಇದೆ ನಿಮಗೆ. ಇಡೀ ಮಾರ್ಕೆಟ್ ಅಲ್ಲಿ ಎಲ್ಲಿ ಸಿಗುತ್ತೆ? 12 ಮಾಡಲ್ ಅಲ್ವಾ ಅದು? ಹೌದು ಸರ್, 12 ಮಾಡಲ್ ಗಾಡಿ. ಈ ಹೇಳ್ತಿರೋ ಪ್ರೈಸಲ್ಲಿ ಯಾವುದೇ ಗಾಡಿಗೂ ನೆಗೋಷಿಯಬಲ್ ಇರಲ್ಲ ಸರ್. ಫೈನಲ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತಾ ಇದ್ದೀನಿ, ಇನ್ಕ್ಲೂಡಿಂಗ್ RC ಟ್ರಾನ್ಸ್ಫರ್ ಸಮೇತ ಮಾಡ್ತೀನಿ. ನಿಮ್ ಗಾಡಿ ಓಕೆ ಆಯ್ತಾ, ಮೆಕ್ಯಾನಿಕ್ ನಿಮ್ ಗಾಡಿ ಬಗ್ಗೆ ಗೊತ್ತಿರೋ ಕರ್ಕೊಂಡ್ಬಂದು ಚೆಕ್ ಮಾಡ್ಸ್ಕೊಂಡು ಗಾಡಿ ತಗೊಂಡೋಗಿ ಗಾಡಿ ತಗೊಂಡೋಗ್ಬೋದು. ಹೌದು. ಹಾಗೆ ನೆಕ್ಸ್ಟ್ ಇನ್ನೊಂದು ರೆನಾಲ್ಟ್ ಡಸ್ಟರ್ 2013 ಮಾಡಲ್ ಗಾಡಿ. RXL 85 PS ಗಾಡಿ. ಇದು ನಿಮ್ಗೆ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಗಾಡಿ ನಿಮ್ಗೆ. ಇದು ಬ್ರ್ಯಾಂಡ್ ನ್ಯೂ ಟೈರ್ ಇದೆ. 13 ಮಾಡಲ್ ಗಾಡಿ ಸರ್. ಡೀಸೆಲ್. ಇದಕ್ಕೋಸ್ಕರ ನಿಮ್ಗೆ ಲೋನ್ ಆಗುತ್ತೆ ಗಾಡಿ ನಿಮ್ಗೆ. ಸೂಪರ್ ಕ್ಲಾಸ್ ಕಂಡೀಷನ್ ಗಾಡಿ ನಿಮ್ಗೆ ಇದು. ಓಕೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ ನೋಡಬಹುದು. ಹಾಗೆ ನಿಮಗೆ ಮ್ಯಾಗ್ ಬರಲ್ಲ, ರಿಮ್ ಬರುತ್ತೆ. 85 PS ಸರ್. ಮಿಡ್ ವೇರಿಯಂಟ್ ಇದು. RXL ಇದೆ ನಿಮ್ಗೆ. ಒಳ್ಳೆ ಮೈಲೇಜ್ ಬರುತ್ತೆ. 18 ಇಂದ 20 ವರೆಗೂ ಮೈಲೇಜ್ ಬರುವಂತ ಗಾಡಿ ಸರ್ ನಿಮ್ಗೆ. ಸರ್ ಈ ಗಾಡಿ ನಾವು ಕೋಟ್ ಮಾಡ್ತಾ ಇರೋದು 3,95,000 ಹೇಳ್ತಾ ಇರೋದು ಸರ್. ಆನಿವರ್ಸರಿಗೋಸ್ಕರ ಟ್ರಸ್ಟ್ ಕಾರ್ಸ್ ಅಲ್ಲಿ ಫೈನಲ್ ಆಗಿ 3.5 ಲಕ್ಷಕ್ಕೆ ಫೈನಲ್ ಗಾಡಿ ಕೊಡ್ತೀನಿ. 3.5 ಲಕ್ಷಕ್ಕೆ 13 ಮಾಡಲ್ ಡೀಸೆಲ್. ಅದು ಫೈನಲ್ ಪ್ರೈಸ್. ಡೀಸೆಲ್ ಗಾಡಿ 85 PS ಗಾಡಿ ಕೊಡ್ತೀನಿ ಸರ್. ಓಕೆ. ಅದರಲ್ಲೂ ಡೀಸೆಲ್ ವೆಹಿಕಲ್ ಸಿಗ್ತಾ ಇದೆ. ರೆನಾಲ್ಟ್ ಡಸ್ಟರ್ ಡೀಸೆಲ್ ಸಿಗುತ್ತೆ ನಿಮಗೆ 3.5 ಲಕ್ಷಕ್ಕೆ 13 ಮಾಡಲ್. ಹೌದು, 13 ಮಾಡಲ್. ಅದ್ರ ಡೀಸೆಲ್ ಗಾಡಿ ಕೊಡ್ತಾ ಇದ್ದೀನಿ ಸರ್ ನಿಮಗೆ. ಓಕೆ ಸೂಪರ್. ಹಾಗೆ i20 ಇದೆ ನೋಡಿ. ನ್ಯೂ ಶೇಪ್ i20 ವಿತ್ ಸ್ಪಾಯ್ಲರ್ ಎಲ್ಲ ಫಿಟ್ಮೆಂಟ್ ಆಗಿದೆ. ಗಾಡಿನೂ ನೋಡಕ್ ಚೆನ್ನಾಗಿದೆ. ಸೂಪರ್ ಕ್ಲಾಸ್ ಆಗಿದೆ ಸರ್ ಗಾಡಿ ಇದು. 21 ಮಾಡಲ್ ಎನ್ಲೈನ್ ಶೇಪ್ ಗಾಡಿ ಇದು ನಿಮಗೆ. ಇದು 21 ಮಾಡಲ್ ಗಾಡಿ ಸರ್. ಸಿಂಗಲ್ ಓನರ್ ಸ್ಪೋರ್ಟ್ಸ್ ವೇರಿಯಂಟ್ ಸರ್. ಟರ್ಬೋ ಟರ್ಬೋ ಬರುತ್ತೆ. ಸಿಂಗಲ್ ಓನರ್ ಗಾಡಿ. ಟರ್ಬೋ ಬರುತ್ತೆ ಇದು. 1 ಲೀಟರ್ ಟರ್ಬೋ ಇಂಜಿನ್ ಗಾಡಿ ನಿಮ್ಗೆ ಇದು. ಸ್ಪೋರ್ಟ್ಸ್ ವೇರಿಯಂಟ್. ಇದು ನಿಮ್ಗೆ ಓಡಿರೋದು ಬಂದು 45,000 ಶೋರೂಮ್ ಇಷ್ಟು ಓಡಿದೆ ಸರ್. 45,000 ಅಷ್ಟೇ ಓಡಿರೋದು. 21 ಮಾಡಲ್ ಸಿಂಗಲ್ ಓನರ್. ಹೌದು. ಎಷ್ಟು? 45,000 ಓಡಿದಲ್ಲ. ಬ್ರ್ಯಾಂಡ್ ನ್ಯೂ ಟೈರ್ ಬರುತ್ತೆ. ಮ್ಯಾಗ್ ಸರ್ ಇದು? ಮ್ಯಾಗ್ ಅಲ್ಲ, ರಿಮ್ ಅಲ್ಲ ಸರ್. ರಿಮ್, ವೀಲ್ ಕ್ಯಾಪ್, ಅಪ್ ಕ್ಯಾಪ್ ಹಾಕಿರೋದು ಅಷ್ಟೇ. ಬಟ್ ಅದು ನೋಡೋದಿದ್ರೆ ಮ್ಯಾಗ್ ತರನೇ ಕಾಣುತ್ತೆ. ಯಾಕಂದ್ರೆ ಅಪ್ಗ್ರೇಡೆಡ್ ಇವಾಗ ಎಲ್ಲ ಗಾಡಿಗಳು ಹಂಗೆ ಬರುತ್ತೆ. ನೋಡಬಹುದು ಸ್ಪಾಯ್ಲರ್ ಇದೆ, ಡಿಫಾಗರ್ ಇದೆ. ಇಂಟೀರಿಯರ್ ಅಲ್ಲಿ ಇವನ್ ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ. ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ. ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್. ಜಸ್ಟ್ 45,000 ಓಡಿರ್ತಕ್ಕಂಥ 21 ಮಾಡಲು. ಟ್ರಸ್ಟ್ ಕಾರ್ಸಲ್ಲಿ ಯಾವುದೇ ಗಾಡಿ ಇರಲಿ ಕಡಿಮೆ ಬಜೆಟಲ್ಲೇ ಇರುತ್ತೆ ಅಂತಲೇ ಹೇಳ್ಬೋದು. ಈ ಗಾಡಿ ಕೂಡ ಪ್ರೈಸ್ ಕೇಳೋಣ. 21 ಮಾಡಲ್ ಸಿಂಗಲ್ ಓನರ್ ಏನು ಹೇಳ್ತೀರಾ ಸರ್? 6,90,000 ರೂಪಾಯಿ ಫೈನಲ್ ಗಾಡಿ ಕೊಡೋಣ ಸರ್. 21 ಮಾಡಲ್ 6,90,000 ರೂಪಾಯಿಗೆ. ಅದು ಸಿಂಗಲ್ ಓನರ್. ಅದು ಸ್ಪೋರ್ಟ್ಸ್ ವೇರಿಯಂಟ್ ಗಾಡಿ ಕೊಡ್ತಾ ಇದ್ದೀನಿ ಸರ್. ಅದರಲ್ಲೂ ಸಿಂಗಲ್ ಓನರ್ ಸ್ಪೋರ್ಟ್ಸ್. 45,000 ಸರ್ವಿಸ್ ರೆಕಾರ್ಡ್ ಓಡಿರ್ತಕ್ಕಂಥ ಎನ್ಲೈನ್ ಶೇಪ್ ವಿತ್ ಟರ್ಬೋ 1 ಲೀಟರ್ ಇಂಜಿನ್ ಜೊತೆಗೆ ಬರ್ತಕ್ಕಂಥ i20 ನ್ಯೂ ಶೇಪ್ ಸರ್. ಇದು ಹೇಳಿ ಸರ್. ಇದು ಬಂದು 2015 ಮಾಡಲ್ ಗಾಡಿ. ಸೆಕೆಂಡ್ ಓನರ್ SX 15 ಮಾಡಲ್ ಗಾಡಿ ಇದು. ಪೆಟ್ರೋಲ್ ಗಾಡಿ ಇದು ಅಷ್ಟೇ ನಿಮಗೆ. ಸೆಕೆಂಡ್ ಓನರ್ ಗಾಡಿ ಇದು. ಆಕ್ಟಿವ್ ಬರುತ್ತಲ್ಲ? ಆಕ್ಟಿವ್ ವೇರಿಯಂಟ್ ಸರ್. ಟಾಪ್ ಎಂಡ್ ಎಲ್ಲ ಆಪ್ಷನ್ ಬರುತ್ತೆ. ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಬರುತ್ತೆ. ಫಾಗ್ ಲ್ಯಾಂಪ್ಸ್ ಬರುತ್ತೆ. ಕಂಪ್ಲೀಟ್ಲಿ ಟಾಪ್ ಎಂಡ್ ಆಗಿರೋದ್ರಿಂದ ನಿಮ್ಗೆ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಮ್ಯಾಗ್ ಬರುತ್ತೆ ನಿಮಗೆ. ಇಂಟೀರಿಯರ್ ತೋರ್ಸೋಕ್ಕಾಗಿಲ್ಲ. ಟಚ್ ಸ್ಕ್ರೀನ್ ಸಿಸ್ಟಮ್ ಸಮೇತ ಬರುತ್ತೆ. ಹೇಳಿ ಸರ್. ಸರ್ ಈ ಗಾಡಿ ನಿಮಗೆ ಫೈನಲ್ ಟು ಫೈನಲ್ 4,60,000 ರೂಪಾಯಿ ಗಾಡಿ ಮಾಡ್ಕೊಂಡು. ಮಾಡಲ್ ಏನಂದ್ರಿ? 2015 ಮಾಡಲು ಪೆಟ್ರೋಲ್. ಸೆಕೆಂಡ್ ಓನರ್ ಗಾಡಿ. 15 ಮಾಡಲು ಪೆಟ್ರೋಲ್. ಹೌದು ಸರ್. ಓಕೆ. ಸೆಕೆಂಡ್ ಓನರ್ ಗಾಡಿ 4,60,000 ರೂಪಾಯಿ ಗಾಡಿ. 460ಕ್ಕೆ ಸಿಗುತ್ತೆ. ಓಕೆ. ನೆಕ್ಸ್ಟ್ ಇದಾವ ಸರ್? ಸರ್ ಇದು ಬಂದು 2015 ಮಾಡಲು ಗಾಡಿ. ಇದು ಸೆಕೆಂಡ್ ಓನರ್. ಡೀಸೆಲ್ ಆಸ್ಟಾ ಬಟನ್ ಸ್ಟಾರ್ಟ್ ಸರ್. ಇದು ಡೀಸೆಲ್ ಗಾಡಿನಾ? ಹೌದು ಸರ್. ಡೀಸೆಲ್ ಆಸ್ಟಾ ಬಟನ್ ಸ್ಟಾರ್ಟ್ ಗಾಡಿ. ಓಕೆ. ಈ ಸಲ ಡೀಸೆಲ್ ಗಳೇ ತುಂಬಿಸ್ಬಿಟ್ಟಿದ್ದಾರೆ ಟ್ರಸ್ಟ್ ಕಾರ್ಸ್ ಅಲ್ಲಿ. ಟೈರ್ ಪ್ರೊಫೈಲ್ ಒಂದು ಬ್ರ್ಯಾಂಡ್ ನ್ಯೂ ಇದೆ. ಮ್ಯಾಗ್ ಬರುತ್ತೆ. ರೆಡ್ ಕ್ಯಾಲಿಪರ್ ಬರುತ್ತೆ. ಲೆದರ್ ಎಲ್ಲ ಚೆನ್ನಾಗಿದೆ. ಇವನ್ ಕಂಪನಿ ಫಿಟೆಡ್ ಸಿಸ್ಟಮ್ ಬರುತ್ತೆ. ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಪುಷ್ ಬಟನ್ ಸ್ಟಾರ್ಟ್ ಸರ್. ಆಸ್ಟಾ ವೇರಿಯಂಟ್ ಸ್ಟಾರ್ಟ್ ಬರುತ್ತೆ. 15 ಮಾಡಲ್ ಸಿಂಗಲ್ ಓನರ್. ಸೆಕೆಂಡ್ ಓನರ್ ಡೀಸೆಲ್ ಗಾಡಿ. ಡೀಸೆಲ್ ಗಾಡಿ ಏನು ಹೇಳ್ತೀರಾ ಸರ್? ಈ ಗಾಡಿ ನಾವು ಹೇಳ್ತಿರೋದು 5,20,000 ಡೆಡ್ ಫೈನಲ್. 4,60,000 ಫೈನಲ್ ಗಾಡಿ ಕೊಡ್ತೀವಿ ಸರ್. 4,60,000ಕ್ಕೆ ಡೀಸೆಲ್ ವೆಹಿಕಲ್. ಹೌದು. ಡೀಸೆಲ್ ಆಸ್ಟಾ ಬಟನ್ ಸ್ಟಾರ್ಟ್ ಟಾಪ್ ಎಂಡ್ ಗಾಡಿ ಕೊಡ್ತೀವಿ ವಿತ್ ಲೋನ್. ಸರ್ ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ 60,000 ತಗೊಂಡ್ಬರಲಿ ಮಿಕ್ಕಿದ ಲೋನ್ ಮಾಡ್ಕೊಡ್ತೀನಿ. 60,000 ತಂದ್ರೂ ಲೋನ್ ಆಗುತ್ತೆ. ಹೌದು ಸರ್.